ओम शांति, ओम शांति, ओम शांति, ओम। ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಆನಂದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಆನಂದ ಸಾಗರ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ತಂದೆಯಾಗಿ ಎತ್ತಿಕೊಂಡ ನನ್ನ ಬಾಬಾ ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ ತಂದೆಯಾಗಿ ಎತ್ತಿಕೊಂಡ ನನ್ನ ಬಾಬಾ ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ ಶಿಕ್ಷಣ ನೀಡಿದ ನನ್ನ ಬಾಬಾ ಸದ್ಗುರುವಾಗಿ ಹೇ ನನ್ನ ಬಾಬಾ ಶಿಕ್ಷಣ ನೀಡಿದ ನನ್ನ ಬಾಬಾ ಸದ್ಗುರುವಾಗಿ ಹೇ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ದೇಹವನ್ನು ಮರೆಸಿದೆ ನನ್ನ ಬಾಬಾ ದೇಹಿಯಾಗಿ ಮೆರೆಸಿದೆ ನನ್ನ ಬಾಬಾ ದೇಹವನ್ನು ಮರೆಸಿದೆ ನನ್ನ ಬಾಬಾ ದೇಹಿಯಾಗಿ ಮೆರೆಸಿದೆ ನನ್ನ ಬಾಬಾ ಪಾವನ ಮಾಡಿದೆ ನನ್ನ ಬಾಬಾ ದುಃಖವ ಹರಿಸಿದೆ ನನ್ನ ಬಾಬಾ ಪಾವನ ಮಾಡಿದೆ ನನ್ನ ಬಾಬಾ ದುಃಖವ ಹರಿಸಿದೆ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಆನಂದ ಸಾಗರ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ನನ್ನ ಬಾಬಾ ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 6/2/2021. मीठे बच्चे, तुम महावीर हो. तुम्हें माया के तूफानों से डरना नहीं है. एक बाप के सिवाय और कोई भी परवाह न कर पवित्र जरूर बनना है. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ಮಹಾವೀರರಾಗಿದ್ದೀರಿ. ಮಾಯೆಯ ಬಿರುಗಾಳಿಗಳಿಗೆ ನೀವು ಹೆದರಬಾರದು. ಒಬ್ಬ ತಂದೆಯ ವಿನಃ ಮತ್ಯಾವುದೇ ಚಿಂತೆ ಮಾಡದೆ ಅವಶ್ಯವಾಗಿ ಪವಿತ್ರರಾಗಬೇಕು. ಪ್ರಶ್ನ, बच्चों में कौन सी हिम्मत बनी रहे तो बहुत ऊंच पद पा सकते हैं. ಮಕ್ಕಳಲ್ಲಿ ಯಾವ ಧೈರ್ಯವು ಸದಾ ಇದ್ದಾಗ ಆ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು. उत्तर, श्रीमत पर चलकर पवित्र बनने की, बल कितने भी हंगामे हो
सितम सहन करने पड़े, लेकिन बाप ने जो पवित्र बनने की श्रेष्ठ मत दी है उस पर निरंतर चलते रहे तो बहुत ऊंच पद पा सकते हैं. ಶ್ರೀಮತದಂತೆ ನಡೆದು ಪವಿತ್ರರಾಗುವಂತಹ ಧೈರ್ಯವಿರಬೇಕು. ಭಲೆ ಎಷ್ಟೇ ಏರುಪೇರಾಗಬಹುದು, ದುಃಖವನ್ನು ಸಹನೆ ಮಾಡಬೇಕಾಗಬಹುದು, ಆದರೆ ತಂದೆಯು ಯಾವ ಪವಿತ್ರರಾಗುವಂತಹ ಶ್ರೇಷ್ಠ ಮತವನ್ನು ಕೊಟ್ಟಿದ್ದಾರೆ ಅದರ ಅನುಸಾರವಾಗಿ ನಡೆಯುತ್ತಾ ಇದ್ರೆ ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು. ಕಿಸಿ ಬಿ ಬಾತ್ ಮೇ ಡರ್ನಾ ನಹಿ ಹೈ, ಕುಚ್ ಬಿ ಹೋತಾ ಹೈ ನಥಿಂಗ್ ನ್ಯೂ. ಯಾವುದೇ ಮಾತಿನಲ್ಲಿ ಹೆದರಬಾರದು. ಏನೇ ಆದರೂ ಅದು ನಥಿಂಗ್ ನ್ಯೂ, ಯಾವುದು ಹೊಸತಲ್ಲ. ಗೀತ್ ಭೋಲೆನಾಥ್ ಸೆ ನಿರಾಲ, ಭೋಲಾನಾಥನಿಗಿಂತ ಭಿನ್ನ ಯಾರೂ ಇಲ್ಲ. ಓಂ ಶಾಂತಿ. ಯಹ ಭಕ್ತಿ ಮಾರ್ಗ ವಾಲೋಂ ಕಾ ಗೀತ್. ಇದು ಭಕ್ತಿ ಮಾರ್ಗದ ಗೀತೆ. ಜ್ಞಾನ ಮಾರ್ಗದಲ್ಲಿ ಯಾವುದೇ ಗೀತೆಯ ಅವಶ್ಯಕತೆ ಇಲ್ಲ. ಕ್ಯೂಂಕಿ ಗಾಯ ಹುವಾ ಹೈ ಬಾಪ್ ಸೆ ಹಮೆ ಬೇಹದ್ ಕಾ ವರ್ಸ ಮಿಲ್ನಾ ಹೈ. ಇಲ್ಲಿ ಸಮ್ಮುಖದಲ್ಲಿ ತಂದೆಯಿಂದ ನಾವು ಬೇಹದ್ದಿನ ಆಸ್ತಿಯನ್ನು ಪಡಿಬೇಕು. ಭಕ್ತಿ ಮಾರ್ಗದಲ್ಲಿ ಎಷ್ಟೋ ಅನೇಕ ರೀತಿ ಪದ್ಧತಿಗಳಿವೆ, ಅವು ಇಲ್ಲಿ ಇಲ್ಲ. ಕೆಲವು ಮಕ್ಕಳು ಕವಿತೆಯನ್ನು ಬರೀತಾರೆ, ಓ ಅವರೊಂಕೋ ಸುನಾನೆ ಕೇಳಿ, ಆದರೆ ಅವನ್ನೆಲ್ಲ ಬೇರೆಯವರಿಗೆ ತಿಳಿಸುವುದಕ್ಕಾಗಿ ಮಾತ್ರ. ಉಸ್ಕಾ ಭಿ ಅರ್ಥ ಜಬ್ ತಕ್ ತುಮ್ ನ ಸಮಜಾವೋ ತಬ್ ತಕ್ ಕೋಯಿ ಸಮಜ್ ನ ಸಕೆ. ಜ್ಞಾನದ ಪ್ರತಿಯೊಂದು ವಿಚಾರವನ್ನ ನಾವು ತಿಳಿಸಿ ಹೇಳುವ ತನಕ ಯಾರಿಗೂ ಅರ್ಥ ಆಗುವುದಿಲ್ಲ. ಈಗ ನಾವು ಮಕ್ಕಳಿಗೆ ತಂದೆ ಸಿಕ್ಕಿದ್ದಾರೆ, ತೋ ಖುಷಿ ಕಾ ಪಾರ ಚಡ್ನಾ ಚಾಹಿಯೆ. ಅಂದ ಮೇಲೆ ಖುಷಿಯ ನಶೆ ಹೆಚ್ಚಾಗುತ್ತಿರಬೇಕು. ತಂದೆ 84 ಜನ್ಮಗಳ ಚಕ್ರದ ಜ್ಞಾನವನ್ನು ತಿಳಿಸಿಕೊಟ್ಟಿದ್ದಾರೆ. ಎಷ್ಟು ಖುಷಿ ಇರಬೇಕು. ಹಮ್ ಅಭಿ ಸ್ವದರ್ಶನ್ ಚಕ್ರಧಾರಿ ಬನೆ ಹೇ. ಯಾವ ಖುಷಿ ಇರಬೇಕು? ನಾವು ಈಗ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ. ತಂದೆಯಿಂದ ಸತ್ಯುಗಿ, ವಿಷ್ಣುಪುರಿ, ಲಕ್ಷ್ಮೀನಾರಾಯಣರಾಗುವಂತಹ ಆಸ್ತಿ ಸಿಗ್ತಾ ಇದೆ. ಯಾರು ನಿಶ್ಚಯ ಬುದ್ಧಿ ಉಳ್ಳವರಿದ್ದಾರೆ ಅವರದ್ದೇ ವಿಜಯವಾಗ್ತದೆ. ನಿಶ್ಚಯ ಬುದ್ಧಿ ಹಿ ವಿಜಯಂತಿ. ಯಾರು ನಿಶ್ಚಯವನ್ನು ಇಟ್ಕೊಳ್ತಾರೆ ಅವರು ಸತ್ಯುಗಕ್ಕಂತೂ ಅವಶ್ಯವಾಗಿ ಬಂದೇ ಬರ್ತಾರೆ. ತೋ ಬಚ್ಚೋಂಕೋ ಸದೈವ್ ಖುಷಿ ರಹನಿ ಚಾಹಿಯೆ. ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ಮತ್ತು ತಂದೆಯನ್ನ, ಬ್ರಹ್ಮ ತಂದೆಯನ್ನ ಅನುಸರಿಸಬೇಕು. ಬಚ್ಚೆ ಜಾನ್ತೆ ಹೇ ನಿರಾಕಾರ ಶಿವಬಾಬನೆ ಜಬ್ ಸೆ ಇಸ್ಮೆ ಪ್ರವೇಶ ಕಿಯಾ ಹೇ. ಬ್ರಹ್ಮ ಬಾಬರವರ ಶರೀರದಲ್ಲಿ ಶಿವಬಾಬಾ ಪ್ರವೇಶ ಮಾಡಿದ್ದಾರೆ, ನಿರಾಕಾರ ತಂದೆ. ತುಮ್ ಹೋ ಹಿ ಮಹಾವೀರ್ ಮಹಾವೀರ್ನಿ, ಸಿವಾಯ್ ಏಕ್ ಕೆ ಔರ್ ಕೋಯ್ ಕಿ ಪರ್ವಾಹ್ ನಹಿ. ಬಾಬಾ ಹೇಳ್ತಾರೆ, ತಾವೆಲ್ಲರೂ ಸಹ ಮಹಾವೀರ ಮಹಾವೀರ್ನಿಯರು. ಒಬ್ಬ ತಂದೆಯ ನೆನಪಿನ ವಿನಃ ಬೇರೆ ಯಾವ ಚಿಂತೆಯೂ ಸಹ ಇಲ್ಲ. बल मनुष्य गीता पढ़ते हैं परंतु उससे समझते कुछ नहीं. सबसे जास्ती बाबा को अभ्यास था. एक दिन भी गीता पढ़ना मिस नहीं करते थे. ಇವತ್ತು ಭಕ್ತಿ ಮಾರ್ಗದಲ್ಲಿ ಬೇಕಾದಷ್ಟು ಶಾಸ್ತ್ರ ಓದ್ತಾರೆ, ಗೀತೆಯನ್ನ ಓದ್ತಾ ಇರ್ತಾರೆ, ಅಭ್ಯಾಸ ಅಧ್ಯಯನ ಮಾಡ್ತಾ ಇರ್ತಾರೆ. ಆದರೆ ಅರ್ಥ ಗೊತ್ತಿರಬೇಕಲ್ಲ. ಎಲ್ಲರಿಗಿಂತ ಜಾಸ್ತಿ ಬ್ರಹ್ಮ ಬಾಬಾ ಏನ್ ಮಾಡಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಗೀತೆಯನ್ನ ಓದಿದ್ದಾರೆ. ಓದುವಂತ ಅಭ್ಯಾಸನೂ ಸಹ ಇತ್ತು. ಯಾವಾಗಲೂ ಅವ್ರ ಕೈಯಲ್ಲಿ ಭಗವದ್ಗೀತೆ ಪುಸ್ತಕ ಜೊತೆಗೆ ಇರ್ತಾ ಇತ್ತು. ಒಂದು ದಿನವೂ ಸಹ ಗೀತೆಯನ್ನ ಓದದೆ ಅವರು ಇರ್ತಿರ್ಲಿಲ್ಲ. ಜಬ್ ಮಾಲೂಮ್ ಪಡಾ ಗೀತಾ ಕಾ ಭಗವಾನ್ ಶಿವ್ ಹೈ, ನಶಾ ಚढ़ ಗಯಾ, ಹಮ್ ತೋ ವಿಶ್ವಕ್ಕೆ ಮಾಲಿಕ್ ಬಂತೆ ಹೈ. ಬ್ರಹ್ಮ ಬಾಬರವರಿಗೆ ಸತ್ಯ ಗೊತ್ತಾಯ್ತು, ಗೀತೆ ಭಗವಂತ ನಿರಾಕಾರ ಶಿವ. ಆವಾಗ ನಶೆ ಏರ್ಬಿಡ್ತು. ಏನಂತ? ನಾನೇ ಮುಂದೆ ಭವಿಷ್ಯ ಬರಲಿರುವಂತ ಸ್ವರ್ಗ ವಿಶ್ವಕ್ಕೆ ಮಾಲೀಕನಾಗುತ್ತೇನೆ. ಈ ರೀತಿ ಬ್ರಹ್ಮ ಬಾಬನಿಗೂ ಸಹ ಬಹಳಷ್ಟು ಖುಷಿ ಆಗ್ಬಿಡ್ತು. जिनकी तकदीर में नहीं है तो समझे भी कैसे. पवित्र रहना है तो रहो, नहीं तो जाकर अपना प्रबंध करो. ಇಲ್ಲಿ ಪ್ರತಿಯೊಂದು ಸಹ ನಮ್ಮ ನಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳುವಂಥವ್ರು ನಾವೇ. ಯಾರ ಅದೃಷ್ಟದಲ್ಲಿಯೇ ಇಲ್ವೋ ಅವ್ರು ಹೇಗೆ ತಿಳ್ಕೊಳ್ತಾರೆ ಈ ಜ್ಞಾನ? ಬಾಬಾ ಹೇಳ್ತಾರೆ, ಪವಿತ್ರ ಜೀವನ, ಶುದ್ಧ ಜೀವನ ಇಟ್ಕೊಳ್ಬೇಕಾಯ್ತಾ, ಇಟ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ ವ್ಯವಸ್ಥೆ ಮಾಡ್ಕೊಳ್ಳಿ. ಅವರವರ ಅದೃಷ್ಟ. ಇತನಿ ಹಿಮ್ಮತ್ತು ಚಾಹೆ. ಶ್ರೇಷ್ಠ ಮಾರ್ಗದಲ್ಲಿ ನಡೀಬೇಕು, ಶುದ್ಧ ಜೀವನ ಇಟ್ಕೊಳ್ಬೇಕು, ಪವಿತ್ರರಾಗಬೇಕು ಅನ್ನುವಂತಹ ಸಾಹಸನೂ ಬೇಕು. ಬಾಬಾಕ್ಕೆ ಸಾಮನೆ ಕಿತ್ನೆ ಹಂಗಾಮೆ ಹುಯೆ. ಬ್ರಹ್ಮ ಬಾಬಾ ಎಷ್ಟು ಸಹನೆ ಮಾಡಬೇಕಾಯ್ತು, ಎಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡಿದ್ರು. ಆದರೂ ಎಷ್ಟು ನಿಶ್ಚಯ ಬುದ್ಧಿಯವರಾಗಿ ಭದ್ರವಾಗಿ ನಿಂತ್ಕೊಂಡ್ರಲ್ಲ. ಬಾಬಾಗೂ ಕಬಿ ರಂಜ್ ಹುವಾ ದೇಖಾ. ಬ್ರಹ್ಮ ಬಾಬಾ ಎಂದೆಂದಿಗೂ ಸಹ ಯಾವ ಸಮಸ್ಯೆ, ಯಾವ ಪರಿಸ್ಥಿತಿ, ಎಂಥ ಮಾತುಗಳು ಬಂದರೂ, ಎಷ್ಟೇ ಅಪವಾದಗಳು ಬಂದರೂ ಸಹ ಎಂದಿಗೂ ಒಂದು ದಿನವೂ ಸಹ ಬೇಸರ ಅಂತ ಯಾರು ಕಂಡೇ ಇಲ್ಲ. ಅಷ್ಟು ಬಾಬನ ಮೇಲೆ ನಿಶ್ಚಯ ಇತ್ತು.
ಅಮೆರಿಕಾ ತಕ್ ಅಖಬಾರೋ ಮೇ ನಿಕಲ್ ಗಯಾ, ನಥಿಂಗ್ ನ್ಯೂ. ಅಮೆರಿಕದವರೆಗೂ ಸಹ ಪತ್ರಿಕೆಯಲ್ಲಿ, ನ್ಯೂಸ್ ಪೇಪರಲ್ಲೆಲ್ಲ ಪ್ರಚಾರ ಆಗ್ಬಿಡ್ತು. ಆದರೆ ಬಾಬನಿಗೆ ಒಂದು ನಿಶ್ಚಯ ಇತ್ತು, ಬ್ರಹ್ಮ ಬಾಬನಿಗೆ, ನಥಿಂಗ್ ನ್ಯೂ, ಇದು ಯಾವುದೋ ಹೊಸತ್ತಲ್ಲ. ಎತ್ತೋ ಕಲ್ ಪೆಹಲೆ ಮುಹಾಫಿಕ್ ಹೋತಾ ಹೇ, ಇಸ್ಮೆ ಡರ್ನೆ ಕಿ ಕ್ಯಾ ಬಾತ್ ಹೇ. ಇದು ಕಲ್ಪದ ಹಿಂದಿನಂತೆ ನಡೀತಾ ಇದೆ, ಇದರಲ್ಲಿ ಹೆದರುವಂತಹ ಮಾತೇನಿದೆ ಅಂತ ಬ್ರಹ್ಮ ಬಾಬಾ ಗಟ್ಟಿಯಾಗಿ ನಿಂತ್ಕೊಂಡ್ರು. ಹಮ್ಕೋ ತೋ ಅಪ್ನೆ ಬಾಪ್ ಸೆ ವರ್ಸಾಲಿನ ಹೇ, ಇದು ಯಾವುದನ್ನು ಲೆಕ್ಕಿಸಲಿಲ್ಲ ಬ್ರಹ್ಮ ಬಾಬಾ. ನಾನಂತೂ ನನ್ನ ತಂದೆಯಿಂದ ಆಸ್ತಿಯನ್ನ ಪಡಿಬೇಕು, ಒಂದೇ ಗುರಿ ಇತ್ತು. ಅಪ್ನಿ ರಚನಾ ಕೋ ಬಚಾನಾ ಹೇ, ಬಾಪ್ ಜಾನ್ತೆ ಹೇ ಸಾರಿ ಕ್ರಿಯೇಷನ್ ಇಸ್ ಸಮಯ ಪತಿತ ಹೇ. ಇವತ್ತು ಜಗತ್ನಲ್ಲಿ ಎಷ್ಟು ಪತಿತತನ ಇದೆ. ಮುಜೆ ಹಿ ಸಬ್ಕೋ ಪಾವನ್ ಬನಾನಾ ಹೇ. ಶುಭಾಬ ಹೇಳ್ತಾರೆ, ನಾನೇ ಎಲ್ಲರನ್ನೂ ಪಾವನ ಮಾಡಬೇಕು. ಯಾಕೆಂದ್ರೆ ಶುಭಾಬನಿಗೆ ಮಹಿಮೆ ಇದೆ, ಪತಿತ ಪಾವನ, ಲಿಬರೇಟರ್. ತೋ ಉನ್ಕೋ ಹಿ ತರಸ್ ಪಡ್ತಾ ಹೇ. ಯಾರು ನಮ್ಮನ್ನ ಪಾವನ ಮಾಡುವಂತವರಿದ್ದಾರೆ, ಜಗತ್ತಿಗೆ ಮುಕ್ತಿ, ಜೀವನ್ಮುಕ್ತಿಯ ಆಸ್ತಿಯನ್ನ ಕೊಡುವಂತ ತಂದೆಗೆ ಅವಶ್ಯವಾಗಿ ಮಕ್ಕಳನ್ನ ಕಂಡಾಗ ದಯೆ ಬಂದೇ ಬರ್ತದೆ. ರಹಮ್ ದಿಲ್ ಹೇನ, ಶುಭಾಬ ಏನಾಗಿದ್ದಾರೆ, ದಯಾಸಾಗರ ಅಂದ ಮೇಲೆ ಮಕ್ಕಳನ್ನ ಕಂಡಾಗ ಬಾಬನಿಗೆ ದಯೆ ಬರ್ತದೆ. ತೋ ಬಾಪ್ ಸಮಜಾತೆ ಬಚ್ಚೆ ಕೊಯ್ ಬಿ ಬಾತ್ ಮೇ ಡರೋ ಮತ್. ಶುಭಾಬ ಎಷ್ಟು ಧೈರ್ಯವನ್ನ ಕೊಡ್ತಾರೆ, ಮಕ್ಕಳೇ ಯಾವುದೇ ಮಾತಿನಲ್ಲಿ ಹೆದರಬೇಡಿ. ಡರ್ನೆ ಸೆ ಇತ್ನಾ ಊಂಚ್ ಪದ ಪಾ ನಹೀ ಸಕೆಂಗೆ. ಸತ್ಯ ಮಾರ್ಗದಲ್ಲಿ ನಡೆಯುವಾಗ ಭಯ ಯಾಕೆ? ಭಯ ಪಟ್ರೆ ಶ್ರೇಷ್ಠ ಪದವಿಯನ್ನ ಪಡೆಯುವುದಕ್ಕೆ ಆಗುವುದಿಲ್ಲ. ಬಾಪ್ 21 ಜನ್ಮೋं के लिए ಹಮೆ ಬಚಾತೆ ಹೇ. 21 ಜನ್ಮಕ್ಕಾಗಿ ಬಾಬಾ ನಮ್ಮನ್ನೆಷ್ಟು ರಕ್ಷಣೆ ಮಾಡ್ತಾ ಇದ್ದಾರೆ, ಇಂತಹ ಶ್ರೇಷ್ಠ ಪದವಿಗೆ ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ದುನಿಯಾ ಇನ್ ಬಾತೋಂಕು ನಹಿ ಜಾನ್ತೆ ಹೇ. ಜಗತ್ತಿನವರಿಗೆ ಈ ಸತ್ಯ ಗೊತ್ತಿಲ್ಲ. ಪತಿತ ಜಗತ್ತು ತಮೋಪ್ರಧಾನ, ಸೃಷ್ಟಿ ಎಷ್ಟು ತಮೋಪ್ರಧಾನ, ಹಳತ್ತಾಗ್ಬಿಟ್ಟಿದೆ. ಹರ್ ಚೀಸ್ ನೈ ಸೆ ಫಿರ್ ಪುರಾನಿ ಸರ್ವ್ ಹೋನಿ ಹೇ. ಆದರೆ ಇದೇ ಸೃಷ್ಟಿ ಒಂದು ಸಮಯದಲ್ಲಿ ಎಷ್ಟು ಪಾವನ ಇತ್ತು. ಪ್ರತಿ ವಸ್ತು ಸಹ ಹೊಸತಿದ್ದದ್ದು ಹಳತ್ ಆಗ್ಲೇಬೇಕು. ಪುರಾನಿ ಘರ್ ಕೋ ಚೋಡ್ನಾ ಹಿ ಪಡ್ತಾ ಹೇ. ಮನೆಯೂ ಹಾಗೆ, ಮನೆ ಹಳೆದಾಯ್ತು ಅಂದ್ರೆ ಬಿಡ್ಲೇಬೇಕು. ಹೊಸ ಜಗತ್ತು ಅಂದ್ರೆ ಗೋಲ್ಡನ್ ಏಜ್, ಹಳೆ ಜಗತ್ತು ಇದು ಐರನ್ ಏಜ್, ಕಬ್ಬಿಣದ ಯುಗ. ಸದೈವತ್ತೋ ರಹನ ಸಕೆ, ಆದರೆ ಯಾವುದೂ ಸದಾ ಇರುವುದಿಲ್ಲ. ಮತ್ತೆ ಈ ಕಬ್ಬಿಣದ ಯುಗ ಪರಿವರ್ತನೆಯಾಗಿ ಚಿನ್ನದ ಯುಗ ಬರಲೇಬೇಕು. ತುಮ್ ಬಚ್ಚೆ ಜಾನ್ತಿ ಹೋ ಯೆ ಸೃಷ್ಟಿ ಚಕ್ರ ಹೇ. ಇದು ಸೃಷ್ಟಿ ಚಕ್ರ, ಮತ್ತೆ ಪುನಃ ಗೋಲ್ಡನ್ ಏಜ್ ಬರ್ತದೆ. ದೈವಿ राज्य स्थापने ಆಗ್ತದೆ. देवी देवताओं के राज्य की फिर से स्थापना हो रही है. बाप भी कहते हैं फिर से तुमको गीता ज्ञान सुनाता हूँ. ದೇವತಾ ಧರ್ಮ, ದೈವಿ ಸ್ವರಾಜ್ಯ ಸ್ಥಾಪನೆ ಆಗ್ತಾ ಇದೆ. ಅಂದ್ರೆ ಈಗ ಸಂಗಮ ಯುಗದಲ್ಲಿ ಶುಭಾಬ ಏನ್ ಮಾಡ್ತಾ ಇದ್ದಾರೆ, ಸತ್ಯ ಗೀತಾ ಜ್ಞಾನವನ್ನು ನುಡಿಸ್ತಾ ಇದ್ದಾರೆ. ಯಹಾ ರಾವಣ ರಾಜ್ಯ ಮೇ ದುಃಖ ಹೇ. ಆದ್ರೆ ಈ ರಾವಣ ರಾಜ್ಯ ಕಲಿಯುಗದಲ್ಲಿ ಎಷ್ಟು ದುಃಖ ಇದೆ. ರಾಮರಾಜ್ಯ ಅಂತ ಯಾವುದಕ್ಕೆ ಹೇಳಲಾಗ್ತದೆ, ಯಾರು ಸ್ಥಾಪನೆ ಮಾಡ್ತಾರೆ, ಯಬಿ ಕೋಯಿ ಸಮಜ್ತೆ ನಹಿ, ಇದು ಯಾರಿಗೂ ಗೊತ್ತೇ ಇಲ್ಲ. ಶುಭಾಬ ಹೇಗೆ ಬಂದು ಸ್ವರ್ಗ ಸ್ಥಾಪನೆ ಮಾಡ್ತಾರೆ, ಈ ಸತ್ಯ ರಹಸ್ಯ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಬಾಪ್ कहते हैं मैं ಸ್ವರ್ಗ ಅಥವಾ ರಾಮ ರಾಜ್ಯ की ಸ್ಥಾಪನಾ करने आया हूँ. ಶುಭಾಬ ಹೇಳ್ತಾರೆ, ನಾನು ಬಂದಿರೋದೇ ಸ್ವರ್ಗ ಅಥವಾ ರಾಮ ರಾಜ್ಯವನ್ನ ಸ್ಥಾಪನೆ ಮಾಡಲು. तुम बच्चों ने अनेक बार राज्य लिया और फिर गवाया है. ತಾವು ಮಕ್ಕಳು ಅನೇಕ ಬಾರಿ ನನ್ನಿಂದ ರಾಜ್ಯವನ್ನ, ಆಸ್ತಿಯನ್ನ ಪಡ್ಕೊಂಡಿದ್ದೀರಿ, ಮತ್ತೆ ಕಳ್ಕೊಳ್ತೀರಿ. ये बुद्धि सबकी बुद्धि में है. 21 जन्म सत्युग में हम रहते हैं. ಎಷ್ಟು ಜನ್ಮ ಸತ್ಯುಗದಲ್ಲಿ ಪದವಿ? 21 ಜನ್ಮದ ಆಸ್ತಿ, 21 ಪೀಳಿಗೆ ಅಂತ ಹೇಳ್ಬೋದು. जब वृद्ध अवस्था होती है तब शरीर छोड़ते हैं. 21 ಪೀಳಿಗೆ ಸತ್ಯುಗದಲ್ಲಿ ದೀರ್ಘಾಯುಷ್ಯವಂತರು. ವೃದ್ಧ ಅವಸ್ಥೆ, ಪೂರ್ಣ ಆಯುಷ್ಯ ಮುಗಿಯ ತನಕ ನಡುವೆ ದೇಹ ಬಿಡುವುದಿಲ್ಲ. ಅಕಾಲಿ ಮೃತ್ಯು ಕಬಿ ಹೋತಿ ನಹಿ, ಅಕಾಲ ಮೃತ್ಯು ಇಲ್ಲವೇ ಇಲ್ಲ. ಆಯುಷ್ಯ ಮುಗಿದ ನಂತರವೇ ಅವರು ಒಂದು ದೇಹ ಬಿಡುತ್ತಾರೆ, ಇನ್ನೊಂದು ದೇಹವನ್ನು ಪಡ್ಕೊಳ್ತಾರೆ. ಈಗ ನಾವಿಷ್ಟೆಲ್ಲಾ ಜ್ಞಾನದ ರಹಸ್ಯವನ್ನು ತಿಳಿದಂತವರು ತ್ರಿಕಾಲದರ್ಶಿಗಳಾಗ್ಬಿಟ್ಟಿದ್ದೀವಿ. ತುಮ್ ಜಾನ್ತೆ ಹೋ ಶುಭಾಬ ಕೌನ್ ಹೇ. ನಮಗೆ ಗೊತ್ತಿದೆ ಶುಭಾಬ ಯಾರಾಗಿದ್ದಾರೆ. ಶಿವನ ಮಂದಿರಗಳು ಬೇಕಾದಷ್ಟಿದೆ. ಮೂರ್ತಿ ತೋ ಘರ್ ಮೇ ಬಿ ರಖ್ ಸಕ್ತೆ ಹೋ ನಾ, ಪರಂತು ಭಕ್ತಿ ಮಾರ್ಗ ಕಿ ಬಿ ಡ್ರಾಮಾ ಮೇ ನೋಂದ್ ಹೇ. ಮನೆಯಲ್ಲೂ ಸಹ ಶಿವನ ಪೂಜೆ ಮಾಡ್ತಾರೆ, ಶಿವಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ, ಮತ್ತು ಎಷ್ಟು ಅನೇಕ ಮಂದಿರಗಳು ಸಹ ಇವೆ. ಇವೆಲ್ಲವೂ ಸಹ ಭಕ್ತಿ ಮಾರ್ಗ ಡ್ರಾಮಾದಲ್ಲಿ ನೋಂದಾವಣೆಯಾಗಿದೆ. ಸೃಷ್ಟಿ ನಾಟಕದಲ್ಲಿ ಯಾವ ಸಮಯದಲ್ಲಿ ನಡಿಬೇಕಿತ್ತೋ ಅದೆಲ್ಲವೂ ಪೂರ್ವ ನಿಶ್ಚಿತ. ಬುದ್ಧಿ ಸೇ ಕಾಮ್ ಲಿಯಾ ಜಾತಾ ಹೇ. ಇದು ಹೇಗೆ ಸ್ಥಾಪನೆ ಆಗ್ತದೆ ಸ್ವರ್ಗ, ಮತ್ತೆ ಭಕ್ತಿ ಮಾರ್ಗ ಹೆಂಗ್ ಶುರು ಆಯ್ತು, ಇದೆಲ್ಲವೂ ಸಹ ಬುದ್ಧಿಯಲ್ಲಿ ವಿಚಾರ ಸಾಗರ ಮಂಥನ ಮಾಡಬೇಕು. ಜ್ಞಾನ ಗೊತ್ತಾಯ್ತು, ನಂತರ ವಿಚಾರ ಸಾಗರ ಮಂಥನ ಮಾಡಬೇಕು. ಕೃಷ್ಣ ಕಿ ಅಥವಾ ಶಿವ್ ಕಿ ಮೂರ್ತಿ ಘರ್ ಮೇ ಬಿ ರಖ್ ಸಕ್ತೆ ಹೇ.
ಫಿರ್ ಇತ್ನಾ ದೂರ್ ದೂರ್ ಕ್ಯೂ ಜಾತೆ ಹೈ. ಭಕ್ತಿ ಮಾರ್ಗ ಎಷ್ಟು ವಿಸ್ತಾರ ಇದೆ. ಮನೆಯಲ್ಲಿಯೂ ಸಹ ಶ್ರೀಕೃಷ್ಣ ಇರ್ಬೋದು, ದೇವತೆಗಳು, ಶಿವನ ಪೂಜೆಯನ್ನ ಮಾಡ್ಬೋದು. ಆದರೂ ಎಷ್ಟೋ ದೂರ ದೂರ ತನಕ ಹೋಗಿ ಏನ್ ಮಾಡ್ತಾರೆ, ಭಕ್ತಿ ಮಾರ್ಗದಲ್ಲಿ ಗುಡಿಗಳು, ಮಂದಿರಗಳಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಕ್ಯಾ ಉನ್ಕೆ ಪಾಸ್ ಜಾನೆ ಸೆ ಕೃಷ್ಣಪುರಿ ಕಾ ವರ್ಷ ಮಿಲೇಗಾ? ಅಷ್ಟು ದೂರ ಹೋಗಿ ದರ್ಶನ ಮಾಡಿಕೊಂಡು ಬಂದ ತಕ್ಷಣ ಕೃಷ್ಣಪುರಿ ಸ್ವರ್ಗದ ಆಸ್ತಿ ಸಿಕ್ಬಿಡ್ತದ? ಅಭಿ ತುಮ್ ಜಾನ್ತೆ ಹೋ ಜನ್ಮ ಜನ್ಮಾಂತರ ಹಮ್ ಭಕ್ತಿ ಕರ್ತೆ ಆಯೆ ಹೇ. ಈ ರೀತಿ ಭಕ್ತಿ ಮಾರ್ಗ ಎಷ್ಟು ಸಮಯದಿಂದ ನಡೀತಾ ಇದೆ. ಜನ್ಮ ಜನ್ಮಾಂತರ ಬೇಕಾದಷ್ಟು ಭಕ್ತಿಯನ್ನ ಮಾಡ್ತಾ ಬಂದೆವು. ಇವತ್ತು ರಾವಣ ರಾಜ್ಯದಲ್ಲಿ ಎಷ್ಟು ಆಡಂಬರ ಇದೆ ನೋಡಿ ಅಂತಾರೆ ಬಾಬಾ. ಹೇ ಪಿಚಾಡಿ ಕಾ ಬಬ್ಕ. ಇದು ಆಡಂಬರ ಅಂತಿಮ ಸಮಯದ ಲಾಸ್ಟ್ ಕೊನೆಯ ಆಡಂಬರ ಇದು. ರಾಮರಾಜ್ಯ ಅಂತೂ ಸ್ಥಾಪನೆ ಆಗಲೇಬೇಕು ಸತ್ಯುಗದಲ್ಲಿ. ವಹಾಯ ವಿಮಾನ್ ಆದಿ ಸಬ್ ತೆ ಫಿರ್ ಯೆ ಸಬ್ ಗುಮ್ ಹೋ ಗಯೆ. ಸತ್ಯುಗದಲ್ಲಿ ಸಹ ವಿಮಾನ ಇರ್ತದೆ, ಅದಕ್ಕೆ ಪುಷ್ಪಕ ವಿಮಾನ ಅಂತ ಹೇಳಲಾಗ್ತದೆ. ಅದು ಯಾವ ಚಿಹ್ನೆಗಳು ಸಹ ಈಗ ಇಲ್ಲ. ಫಿರ್ ಇಸ್ ಸಮಯ ಯ ಸಬ್ ನಿಕ್ಲೆ ಹೇ. ಈಗ ಕಲಿಯುಗದಲ್ಲಿ ವಿಮಾನಗಳು, ವಿಜ್ಞಾನದ ಸಾಧನಗಳು ತಯಾರು ಮಾಡ್ತಾ ಇದ್ದಾರೆ. ಆದರೆ ಸತ್ಯುಗದಲ್ಲಿ ಸಹ ವಿಮಾನ ಇತ್ತು, ಪುಷ್ಪಕ ವಿಮಾನ. ಅಭಿ ಯ ಸಬ್ ಸೀಖ್ ರಹೆ ಹೇ, ಜೋ ಸೀಖ್ನೆ ವಾಲೆ ಹೇ ವ ಸಂಸ್ಕಾರ ಲೇ ಜಾಯೆಂಗೆ. ಈಗ ಕಲಿಯುಗದಲ್ಲಿ ಸಹ ಎಷ್ಟು ಸಂಶೋಧನೆಗಳು, ಎಷ್ಟು ಆವಿಷ್ಕಾರಗಳು. ಯಾರು ಈ ಜ್ಞಾನ ಮಾರ್ಗದಲ್ಲಿ ನಡೀತಾರೋ ಆ ಒಂದು ಲೌಕಿಕ ಜಗತ್ತಿನ ವಿಜ್ಞಾನದ ಕೆಲವೊಂದು ವಿಚಾರಗಳು, ಆ ಬುದ್ಧಿವಂತಿಕೆ ಇರುವಂತವರು ಅದೇ ಸಂಸ್ಕಾರವನ್ನು ಹೊತ್ಕೊಂಡು ಸತ್ಯಕ್ಕೆ ಬರ್ತಾರೆ. ಮತ್ತೆ ಅಲ್ಲಿಯೂ ಸಹ ಸತೋಪ್ರಧಾನ ಸಾಧನಗಳನ್ನ ತಯಾರು ಮಾಡ್ತಾರೆ. ಆದರೆ ಅಲ್ಲಿ ಪ್ರತಿಯೊಂದು ಸಹ ಪ್ಯೂರಿಫೈಡ್, ರಿಫೈನ್ಡ್ ಆಗಿರ್ತದೆ. ವಹಾ ಆಕರ್ ಫಿರ್ ಬನಾಯಂಗೆ ವಿಮಾನ್ ಬನಾಯಂಗೆ. ಯಹ ಭವಿಷ್ಯ ಮೇ ತುಮಕೋ ಸುಖ ದೇನೆ ವಾಲಿ ಚೀಸೆ ಹೇ. ಆದರೆ ಸತ್ಯದಲ್ಲಿ ಯಾವ ವಸ್ತುಗಳು ಸಹ ದುಃಖವನ್ನು ಕೊಡುವುದಿಲ್ಲ. ಈಗ ಕಲಿಯುಗಿ ಜಗತ್ನಲ್ಲಿ ಬೇಕಾದಷ್ಟು ಸಂಶೋಧನೆಗಳು, ಹೊಸ ಹೊಸ ವಸ್ತುಗಳು ಮಾಡ್ತಾ ಇದ್ದಾರೆ. ಆದರೆ ಮನುಷ್ಯನಿಗೆ ಅದು ದುಃಖ ಕೊಡ್ತಾ ಇದೆ. ಸತ್ಯದಲ್ಲಿ ಸಹ ವಿಮಾನ ಇರ್ತದೆ, ಸಾಧನಗಳಿವೆ, ವ್ಯವಸ್ಥೆಗಳಿರ್ತದೆ. ಆದರೆ ಬಹಳಷ್ಟು ಸುಖ ಕೊಡುವಂತಹ ವಸ್ತುಗಳು ಸತ್ಯುಗದಲ್ಲಿ. ಯ ಸೈನ್ಸ್ ಫಿರ್ ತುಮಕೋ ಕಾಮ್ ಆಯೇಗಾ. ಈಗೆಷ್ಟು ಸೈನ್ಸ್ ಮುಂದುವರಿತಾ ಇದೆ, ಇದೇ ಮುಂದೆ ಸತ್ಯದಲ್ಲಿ ಸಹ ಉಪಯೋಗ ಆಗ್ತದೆ. ಆದರೆ ಸತೋ ಪ್ರಧಾನ ಇರ್ತದೆ, ಸುಖ ಕೊಡುವಂತಹ ಸಾಧನಗಳು, ಸುಖ ಕೊಡುವಂತಹ ವಿಜ್ಞಾನ ಇರ್ತದೆ. ಅಭಿ ಯ ಸೈನ್ಸ್ ದುಃಖಕ್ಕೆ ಲಿಯೇ ಹೇ. ಈಗಿನ ಸೈನ್ಸ್ ಹೇಗೆ ಅಂದ್ರೆ ಕೆಲವು ಸಮಯಕ್ಕಾಗಿ ಸುಖವನ್ನ ಕೊಡ್ಬೋದು, ಮತ್ತೆ ದುಃಖನೇ ಜಾಸ್ತಿ. ವಹಾ ಸುಖಕ್ಕೆ ಲಿಯೇ ಹೋಗಿ. ಆದರೆ ಸತ್ಯುಗದಲ್ಲಿ ಸುಖಕ್ಕಾಗಿಯೇ ಪ್ರತಿಯೊಂದು ಸೈನ್ಸಿನ ಸಾಧನಗಳು ತಯಾರಾಗ್ತದೆ. ಈಗ ಅಂತಹ ಜಗತ್ತು ಸ್ಥಾಪನೆ ಆಗ್ತಾ ಇದೆ. ಈಗ ಶಿವಬಾಬಾ ಹೊಸ ಜಗತ್ತಿಗಾಗಿ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಾರೆ. ಅಂದಮೇಲೆ ಬಾಬಾ ಹೇಳ್ತಾರೆ, ತುಮ್ ಬಚ್ಚೋಂಕೋ ಮಹಾವೀರ್ ಬನ್ನ ಹೇ. ನೀವು ಮಕ್ಕಳು ಮಹಾವೀರರಾಗಬೇಕು, ಧೈರ್ಯಶಾಲಿಗಳಾಗಬೇಕು. ದುನಿಯಾ ಮೇ ಯೆ ತೋಡಿ ಕೋಯಿ ಜಾನ್ತೆ ಹೇ ಕಿ ಭಗವಾನ್ ಆಯಾ ಹುವಾ ಹೇ. ಭಗವಂತ ಈ ಜಗತ್ತಿಗೆ ಬಂದಿದ್ದಾರೆ, ಈ ಸತ್ಯ ಯಾರಿಗೆ ಗೊತ್ತಿದೆ? बाप कहते गृहस्थ व्यवहार में रहते कमल फूल समान पवित्र रहो, इसमें डरने की बात नहीं. ಇದು ಭಗವಾನ್ ವಾಚ್, ಭಗವಂತನ ಆದೇಶ. ಮಕ್ಕಳೇ, ನೀವು ನಿಮ್ಮ ಗೃಹಸ್ಥ ವ್ಯವಹಾರ, ನಿಮ್ಮ ಲೌಕಿಕ ಸಂಬಂಧ ನಿಭಾಯಿಸಿ, ಆದರೆ ಕಮಲ ಪುಷ್ಪ ಸಮಾನ ಇರಿ, ಪವಿತ್ರರಾಗಿರಿ. ಇದರಲ್ಲಿ ಯಾವುದೇ ಹೆದರುವಂತಹ ಮಾತೇ ಇಲ್ಲ. ಕರ್ಕೆ ಗಾಲಿ ದೇಂಗೆ, ಬಹಳ ಅಂದ್ರೇನೋ ಬೈಬೋದಷ್ಟೇ. ಆದರೆ ಶ್ರೇಷ್ಠ ಮಾರ್ಗದಲ್ಲಿ ನಡೆಯುವಾಗ ಹೆದರಬೇಡಿ. ಗಾಲಿ ತೋ ಇನ್ಕೋ ಬಿ ಬಹುತ್ ಮಿಲಿ ಹೇ. ಬ್ರಹ್ಮ ಬಾಬನು ಸಹ ಬೇಕಾದಷ್ಟು ಅನಿಸ್ಕೊಂಡಿದ್ದಾರೆ. ಎಷ್ಟು ನಿಂದೆ, ಎಷ್ಟು ಬೈತಾ ಇದ್ರು, ಎಷ್ಟೆಲ್ಲ ಸಹನೆ ಮಾಡ್ಕೊಳ್ಬೇಕಾಯ್ತು. ಕೃಷ್ಣ ಗಾಲಿ ಖಾಯಿ ಎಸ ದಿಖಾತೆ ಹೇ. ಕೃಷ್ಣನಿಗೂ ಸಹ ಕಳಂಕ ಬಂತು ಅಂತ ತೋರಿಸ್ತಾರೆ. ಇದು ಈ ಸಮಯದ ಯಾದ್ಗಾರ್, ನೆನಪಾರ್ಥವಾಗಿ ಭಕ್ತಿ ಮಾರ್ಗದಲ್ಲಿ ಕೆಲವೊಂದು ದೃಷ್ಟಾಂತ ಇದೆ. ಅಬು ಕೃಷ್ಣ ತೋ ಗಾಲಿ ಖಾ ನ ಸಕೆ. ಆದರೆ ಸತ್ಯುಗದ ಕೃಷ್ಣನಿಗೆ ಯಾರು ನಿಂದೆ ಮಾಡುವುದಿಲ್ಲ. ಸತ್ಯುಗದ ಕೃಷ್ಣ ಅಂದ್ರೆ ಮರ್ಯಾದಾ ಪುರುಷೋತ್ತಮ, ಸರ್ವಗುಣ ಸಂಪನ್ನ. ಗಾಲಿ ತೋ ಕಲಿಯುಗ ಮೇ ಖಾತೆ ಹೇ. ಎಲ್ಲಾ ನಿಂದೆ ಬರುವುದು ಎಲ್ಲಿ? ಈಗ ಸಂಗಮ ಯುಗದ ಸಮಯ, ಅದು ಕಲಿಯುಗದ ಅಂತಿಮ ಸಮಯ. तुम्हारा रूप जो अभी है फिर कल्प के बाद इस समय होगा, बीच में कभी हो न सके. ಸತ್ಯದಲ್ಲಿ ಯಾವ ಪ್ರಕಾರ ಅಲ್ಲಿಯ ವೈಭವ ಇರ್ಬೋದು, ಅಥವಾ ಅಲ್ಲಿ ಪ್ರತಿಯೊಂದು ರೀತಿ ಪದ್ಧತಿಗಳು ಮತ್ತೆ ಪುನಃ ಅದೇ ಸಮಯಕ್ಕೆ ರಿಪೀಟ್ ಆಗ್ತದೆ. ನಡುವೆ ಮತ್ತೆ ರಿಪೀಟ್ ಆಗೋದಿಲ್ಲ. ಯಾವ ಸಮಯಕ್ಕೆ ಯಾವ ಯುಗ ಯಾವ ರೀತಿ ನಡಿಬೇಕಿತ್ತೋ ಅದೇ ಪಾರ್ಟ್ ರಿಪೀಟ್ ಆಗ್ತದೆ. ಜನ್ಮ ಬೈ ಜನ್ಮ ಫೀಚರ್ಸ್ ಬದಲ್ತೆ ಜಾತೆ ಹೇ. ಜನ್ಮ ಚೇಂಜ್ ಆಗ್ತಿದ್ದಂತೆ ಲಕ್ಷಣಗಳು ಬದಲಾಗ್ತಾ ಹೋಗ್ತದೆ. ಇದು ಡ್ರಾಮಾ ಮಾಡಲ್ಪಟ್ಟಿದೆ. ಒಂದು ಜನ್ಮದಲ್ಲಿದ್ದಂತಹ ಲಕ್ಷಣಗಳು ಇನ್ನೊಂದು ಜನ್ಮದಲ್ಲಿ ಇರುವುದಿಲ್ಲ, ಬದಲಾಗ್ತಾ ಹೋಗ್ತದೆ. ಈ ರೀತಿ 84 ಜನ್ಮಗಳ ಫೀಚರ್ಸ್, ಎಷ್ಟು ಜನ್ಮಗಳ ಲಕ್ಷಣ ಬದಲಾಗ್ತಾ ಹೋಯ್ತು. ಈಗ ಮತ್ತೆ ಪುನಃ ಅದೇ ರೀತಿಯಾಗಿ ರಿಪೀಟ್ ಆಗ್ತದೆ. ಅಬ್ ತುಮ್ ಜಾನ್ತೆ ಹೋ ಯಹಿ ಫೀಚರ್ಸ್ ಬದಲ್ ದೂಸರೆ ಜನ್ಮೆ. ಈಗಿರುವಂತಹ ಲಕ್ಷಣ, ಈಗಿರುವಂತಹ ಪ್ರತಿಯೊಂದು ಪಾರ್ಟ್ ಚೇಂಜ್ ಆಗ್ತದೆ. ಮುಂದಿನ ಭವಿಷ್ಯ ಜನ್ಮ ಯಾವುದು? ಲಕ್ಷ್ಮೀನಾರಾಯಣ.
ತುಮ್ಹಾರಿ ಬುದ್ಧಿ ಕಾ ಅಬ್ ತಾಲಾ ಖುಲಾ ಹುವಾ ಹೈ. ಜ್ಞಾನದ ಅರಿವಾಗ್ತಾ ಇದ್ದಂತೆ ಬುದ್ಧಿಯ ಬೀಗ ಈಗ ತೆರೆಯಲ್ಪಟ್ಟಿದೆ. ಇದು ಹೊಸ ಮಾತು. ಬಾಬಾ ಬಿ ನಯ ಬಾತೆ ಬಿ ನಯ. ತಂದೆಯೂ ಸಹ ನಮಗೆ ಹೊಸತಾಗಿ ಸಿಕ್ಕಿದರೆ, ಮಾತುಗಳು ಸಹ ಇದು ಹೊಸ ಮಾತು. ಯ ಬಾತೆ ಕಿಸ್ಕಿ ಸಮಜ್ ಮೇ ಜಲ್ದಿ ನಹಿ ಆತಿ ಹೈ. ನಾವು ಯಾರಿಗಾದ್ರೂ ಜ್ಞಾನ ತಿಳಿಸುವಾಗ ತಕ್ಷಣ ಅರ್ಥ ಆಗೋದಿಲ್ಲ, ಯಾಕೆಂದ್ರೆ ಇದು ಹೊಸ ಜ್ಞಾನ. ಜಬ್ ತಕ್ದೀರ್ ಮೇ ಹೋ ತಬ್ ಕುಚ್ ಸಮझे. ಆದರೆ ತಿಳ್ಕೊಳ್ಬೇಕಾದ್ರೂ ಅದೃಷ್ಟ ಬೇಕು. ಎಷ್ಟು ವಿಧ ವಿಧ ರೂಪದಲ್ಲಿ ನಾವು ತಿಳಿಸಿಕೊಟ್ರು ಅದೃಷ್ಟ ಇಲ್ಲ ಅಂದ್ರೆ ಜ್ಞಾನ ಅರ್ಥ ಆಗೋದಿಲ್ಲ. ಬಾಕಿ ಮಹಾವೀರ್ ಉನ್ಕೋ ಕಹಾ ಜಾತಾ ಹೈ. ಇವತ್ತು ಬಾಬಾ ಮಹಾವೀರ್ ಆಗ್ಬೇಕು ಅಂತ ಹೇಳ್ತಾರೆ. ನೀವೇ ಮಹಾವೀರ್. ನಿಮ್ಮದೇ ನೆನಪಾರ್ಥವಾಗಿ ಭಕ್ತಿಯಲ್ಲಿ ದೃಷ್ಟಾಂತವನ್ನ, ವ್ಯಕ್ತಿತ್ವವನ್ನ ತೋರಿಸಿದ್ದಾರೆ. ಅದೇ ಪ್ರಾಕ್ಟಿಕಲ್ ಆಗಿ ಧೈರ್ಯಶಾಲಿಗಳು ಯಾರು? ನೀವೇ ಧೈರ್ಯಶಾಲಿಗಳು. ಯಾರು ಮಹಾವೀರ್ ಹಾಗಾದ್ರೆ? ಜೋ ಕಿತ್ನೆ ಬಿ ತುಫಾನ್ ಆಯೆ ಹಿಲೆ ನಹಿ. ಎಷ್ಟೇ ಬಿರುಗಾಳಿ ಬಂದರೂ ಸಹ ಅಲುಗಾಡುವುದಿಲ್ಲ, ಅವರೇ ಮಹಾವೀರರು. ಅಬ್ಬ ಅವಸ್ಥಾ ಹೋ ನ ಸಕೆ. ಇನ್ನು ಆ ಅವಸ್ಥೆನ ರೂಪಿಸ್ಕೊಳ್ಬೇಕು, ಆಗ್ಲೇಬೇಕು. ಮಹಾವೀರ್ ಕೊಯ್ ತುಫಾನ್ ಸೆ ಡರೆಂಗೆ ನಹಿ. ಮಹಾವೀರ ಯಾರಿದ್ದಾರೋ ಧೈರ್ಯಶಾಲಿಗಳು, ಅವರು ಎಂದಿಗೂ ಯಾವುದೇ ಬಿರುಗಾಳಿಗೆ ಹೆದರುವುದಿಲ್ಲ. ಅವಸ್ಥಾ ಪಿಚಾಡಿಮೆ ಹೋನಿ ಹೈ. ಈ ಅವಸ್ಥೆಯೂ ಸಹ ಅಂತಿಮದಲ್ಲಿ ಬಂದೇ ಬರ್ತದೆ. ಅದಕ್ಕಾಗಿ ಗಾಯನವೂ ಸಹ ಇದೆ. ಅತೀಂದ್ರಿಯ ಸುಖವನ್ನ ಕೇಳಬೇಕಾದ್ರೆ ಗೋಪ ಗೋಪಿಕೆಯರಿಗೆ ಕೇಳಬೇಕು. ಯಾರು ಆ ಗೋಪ ಗೋಪಿಕೆಯರು? ನಾವೆಲ್ಲ ಆತ್ಮರೂಪಿ ಗೋಪ ಗೋಪಿಕೆಯರು. ಬಾಪ್ ಆಯೆ ಹೇ ತುಮ್ ಬಚ್ಚೋಂ ಕೋ ಸ್ವರ್ಗ ಕಾ ಲಾಯಕ್ ಬನಾನೆ. ಶುಭಾಬಾ ಬಂದಿರೋದೇ ನಾವು ಮಕ್ಕಳನ್ನ ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡಲು. ಕಲ್ಪದ ಹಿಂದಿನಂತೆ ಈ ನರಕ, ಈ ಕಲಿಯುಗಿ ಜಗತ್ತು ವಿನಾಶ ಆಗ್ಲೇಬೇಕು. ಯಾಕೆಂದ್ರೆ ಸತ್ಯುಗ ಸ್ಥಾಪನೆ ಆಗ್ತಾ ಇದೆ, ಒಂದೇ ಧರ್ಮ ಸ್ಥಾಪನೆ ಆಗ್ತದೆ. ಚಾಹತೆ ಬಿ ಹೇ ಒನ್ನೆಸ್ ಹೋ, ಏಕ ಧರ್ಮ ಹೋನಾ ಚಾಹಿಯೆ. ಇವತ್ತೆಷ್ಟೆಲ್ಲ ಬಯಸ್ತಾ ಇದ್ದಾರೆ ಸಮಾಜದಲ್ಲಿ, ಏಕತೆ ಬೇಕು, ಒಂದೇ ಧರ್ಮ ಇರಬೇಕು. ಯಬಿ ಕಿಸ್ಕೋ ಪತಾ ನಹಿ ಕಿ ರಾಮ ರಾಜ್ಯ ರಾವಣ ರಾಜ್ ಅಲಗ್ ಅಲಗ್ ಹೇ. ಆದ್ರೆ ಸ್ಥಾಪನೆ ಮಾಡುವಂತವ್ರು ಯಾರು? ರಾಮ ರಾಜ್ಯ ಅಂದ್ರೆ ಯಾವುದು? ರಾವಣ ಅಂದ್ರೆ ಯಾರು? ರಾವಣ ರಾಜ್ಯ ಅಂದ್ರೆ ಯಾವುದು? ಇದು ಸಹ ಗೊತ್ತಿರುವುದಿಲ್ಲ. ಅಬ್ಬ ಬಾಪ ಮೇ ಪೂರಾ ನಿಶ್ಚಯ ಹೇ ತೋ ಶ್ರೀಮತ್ ಪರ್ ಚಲ್ನಾ ಪಡೆ. ಈಗ ನಮಗೆ ತಂದೆ ಬಗ್ಗೆ ಪೂರ್ಣ ನಿಶ್ಚಯ ಇತ್ತು ಅಂದ್ರೆ ಶ್ರೀಮತದಂತೆ ನಡೀತಾ ಇರಬೇಕು. ಹರೇಕಿ ನಬ್ಸ್ ದೇಖಿ ಜಾತಿ ಹೇ. ಪ್ರತಿಯೊಬ್ಬರದು ಸಹ ನಾಡಿ ನೋಡ್ಲಾಗ್ತದೆ. ಯಾರ ಸ್ಥಿತಿ, ಯಾರ ಅವಸ್ಥೆ, ಯಾರ ಪುರುಷಾರ್ಥ ಹೇಗಿದೆ ಎಲ್ಲವೂ ಸಹ ಬಾಬನಿಗೆ ಗೊತ್ತಾಗ್ತದೆ. ಉಸ್ ಅನುಸಾರ ಫಿರ್ ರಾಯ್ ಬಿ ದಿ ಜಾತಿ ಹೇ. ಬಾಬಾ ಕೆಲವೊಮ್ಮೆ ಸಲಹೆ, ಸೂಚನೆಗಳು, ಡೈರೆಕ್ಷನ್ಸ್ ಅನ್ನ ಕೊಡುವಾಗ ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ. ಎಷ್ಟೋ ಅನೇಕ ಪ್ರಕಾರದ ಶ್ರೀಮತ ಎಲ್ಲರಿಗೂ ಸಂಬಂಧಪಟ್ಟದ್ದೇ ಇರ್ತದೆ. ಕೆಲವು ಶ್ರೀಮತ, ಕೆಲವು ಸಲಹೆಗಳು ಬಾಬಾ ಹೇಳ್ತಾರೆ, ಅವರವರ ಕರ್ಮ ಸಂಬಂಧ ಹೇಗಿರ್ತದೋ, ಅವರವರ ಲೆಕ್ಕಾಚಾರ ಹೇಗಿರ್ತದೋ ಅದಕ್ಕೆ ತಕ್ಕಂತೆ ನಾನು ಸಲಹೆಯನ್ನ ಕೊಡ್ತೀನಿ ಅಂತಾರೆ ಬಾಬಾ. ಹಾಗಾಗಿ ಬಾಬಾ ಹೇಳ್ತಾರೆ, ನಾಡಿಯನ್ನ ನೋಡಿ ನಾನು ಸಲಹೆ ಕೊಡಬೇಕಾಗ್ತದೆ. ತೋ ಹರೇಕಿ ನಬ್ಸ್ ದೇಖಿ ಜಾತಿ ಹೇ, ಮಂಜಿಲ್ ಬಹುತ್ ಭಾರಿ ಹೇ. ಬಾಬಾ ಹೇಳ್ತಾರೆ, ಗುರಿ ಬಹಳ ಎತ್ತರ ಇದೆ, ಬಹಳ ಶ್ರೇಷ್ಠ ಇದೆ. ಪ್ರಾಪ್ತಿ ಬಹುತ್ ಜಬರ್ದಸ್ತ್ ಹೇ. ಗುರಿ ಬಹಳ ಎತ್ತರ ಇದೆ, ಹಾಗಾದ್ರೆ ಹೋಗ್ಲಿಕ್ಕೆ ಆಗ್ತದೋ ಇಲ್ವೋ, ತಲುಪಲಿಕ್ಕೆ ಸಾಧ್ಯ ಇದೆನೋ ಇಲ್ವೋ? ಬಾಬಾ ಹೇಳ್ತಾರೆ, ಪ್ರಾಪ್ತಿಯು ಏನು ಕಡಿಮೆ ಇಲ್ಲ, ಜಬರ್ದಸ್ತ್ ಪ್ರಾಪ್ತಿ ಇದೆ. बाप कहते हैं इतनी बड़ी प्राप्ति होती है तो अगर एक जन्म पवित्र रहे तो क्या बड़ी बातें हैं. ಎಂಥ ಶ್ರೇಷ್ಠ ಪ್ರಾಪ್ತಿ ಸಿಗ್ತಾ ಇದೆ, ಜನ್ಮ ಜನ್ಮಾಂತರಕ್ಕಾಗಿ ಪ್ರಾಪ್ತಿ, ಇದು ಜಬರ್ದಸ್ತ್ ಪ್ರಾಪ್ತಿ ಅಂತ ಗೊತ್ತಿದೆ. ಅಂದಮೇಲೆ ಈ ಒಂದು ಜನ್ಮ ನಮ್ಮ ಜೀವನವನ್ನ ಯಾಕೆ ಶ್ರೇಷ್ಠ ಮಾಡ್ಕೊಳ್ಬಾರ್ದು? ಯಾಕೆ ನಮ್ಮ ಜೀವನ ಶುದ್ಧ ಪವಿತ್ರವಾಗಿ ಇಟ್ಕೊಳ್ಬಾರ್ದು? ಇಟ್ಕೊಳ್ಳೋದ್ರಲ್ಲಿ ಏನು ದೊಡ್ಡ ಮಾತಿದೆ? ಹಮ್ ತುಮ್ಹಾರೆ ಪತಿ ಈಶ್ವರ್ ಹೇ, ಹಮಾರಿ ಆಜ್ಞಾ ಪರ್ ಪವಿತ್ರ ರಹನಾ ಪಡೆ. ಬಾಬಾ ಯುಕ್ತಿಯ ಬತಾ ದೇತೆ ಹೇ. ಶಿವಬಾಬಾ ನೋಡಿ ಮಕ್ಕಳಿಗೆ ಹೇಳ್ತಾರೆ, ನಾನ್ ನಿಮ್ಮ ಆತ್ಮರಿಗೆಲ್ಲರೂ ಸಹ ಪತಿ. ಆತ್ಮಸತಿಗೆ ಪತಿ ಯಾರು? ಶಿವಬಾಬಾ. ಆತ್ಮ ಸಜ್ಜನಿಯರಿಗೆ ಸಾಜನ್ ಯಾರು? ಪರಮಾತ್ಮ ತಂದೆ. ಹಾಗಾಗಿ ಬಾಬಾ ಹೇಳ್ತಾರೆ, ಸರ್ವ ಸಂಬಂಧನು ತಂದೆ, ತಾಯಿ, ಬಂಧು, ಸಖ, ಆತ್ಮನಿಗೆ ಬಾಬಾ ಸಾಜನೂ ಆಗಿದ್ದಾರೆ, ಪತಿನೂ ಆಗಿದ್ದಾರೆ. ಹಾಗಾಗಿ ಶಿವಬಾಬಾ ಹೇಳ್ತಾರೆ, ನಾನೇ ನಿಮ್ಮ ಪತಿ ಈಶ್ವರ ಅಂದಮೇಲೆ ನನ್ನ ಆಜ್ಞೆ ಪ್ರಕಾರ ನೀವು ಪವಿತ್ರವಾಗಿರಿ. ಬಾಬಾ ಇಷ್ಟೆಲ್ಲ ಯುಕ್ತಿಯನ್ನು ಹೇಳ್ಕೊಡ್ತಾರೆ. ಭಾರತ್ ಮೇ ಯಹ ಕಾಯ್ದಾ ಹೇ, ಸ್ತ್ರೀ ಕೋ ಕಹತೆ ಹೇ ತುಮ್ಹಾರಾ ಪತಿ ಈಶ್ವರ್ ಹೇ. ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ನಿಯಮ ಇದೆ. ಒಂದು ಪತಿ ಪತ್ನಿ ನಡುವೆ ಕಂಕಣವನ್ನ ಕಟ್ಟಬೇಕಾದ್ರೆ ಒಂದು ಪ್ರತಿಜ್ಞೆಯನ್ನು ಮಾಡಿಸ್ತಾರಂತೆ. ಸ್ತ್ರೀಗೆ ಹೇಳ್ತಾರೆ, ಇವರೇ ನಿಮ್ಮ ಪತಿ ಈಶ್ವರ, ಇವರೇ ನಿಮ್ಮ ಗುರು ಅಂತ ಹೇಳ್ಕೊಡ್ತಾರೆ. ಹಾಗಾದ್ರೆ ಶಿವಬಾಬಾ ಹೇಳ್ತಾರೆ, ನಾನ್ ನಿಮ್ಮೆಲ್ಲರಿಗೂ ಸಹ ನಾನು ಪತಿ ಈಶ್ವರ, ನಾನ್ ಹೇಳ್ದಂಗೆ ನೀವು ನಡಿಬೇಕು ಅಂತ ಶಿವಬಾಬಾನು ಹೇಳ್ತಾರೆ. ಉನ್ಕಿ ಆಜ್ಞಾ ಮೇ ರಹನಾ ಹೇ, ಅವರ ಆಜ್ಞೆ ಪ್ರಕಾರ ನಡಿಬೇಕು. ಈ ಒಂದು ಜನ್ಮ
ಶಿವಬಾಬಾ ಈ ಜಗತ್ತಿಗೆ ಬಂದು ಸತ್ಯ ಜ್ಞಾನವನ್ನ ಕೊಡ್ತಾ ಇದ್ದಾರೆ, ಪವಿತ್ರ ಮಾರ್ಗವನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅಂದಮೇಲೆ ಬಾಬಾ ಹೇಳ್ತಾರೆ, ನೀವು ನನ್ನ ಮತದನುಸಾರವಾಗಿ ನನ್ನ ಆಜ್ಞೆ ಪ್ರಕಾರ ನೀವು ನಡಿಬೇಕು. ಪತಿ ಕಾ ಪಾವ್ ದಬಾನಾ ಹೇ ಕ್ಯೂಂಕಿ ಸಮಜ್ತೆ ಹೇ ನಾ. ಲೌಕಿಕದಲ್ಲಿಯೂ ಸಹ ಸ್ತ್ರೀಯರಿಗೆ ಏನ್ ಮಾಡ್ತಾರೆ, ಪತಿಯ ಕಾಲನ್ನ ಒತ್ತಬೇಕು, ಪತಿಯ ಸೇವೆನ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಲಕ್ಷ್ಮಿನೇ ಬಿ ನಾರಾಯಣಕ್ಕೆ ಪಾವ್ ದಬಾಯತ್ತೆ. ಇದು ಒಂದು ಉದಾಹರಣೆ ತಗೊಂಡ್ಬಿಡ್ತಾರೆ. ಲಕ್ಷ್ಮಿ, ಶ್ರೀಲಕ್ಷ್ಮಿ ಸರ್ವಗುಣ ಸಂಪನ್ನ ಅಂತ ದೇವತೆ, ಅವರು ಸಹ ನಾರಾಯಣನ ಕಾಲನ ಒತ್ತಾ ಇದ್ರು ಅಂತ ಚಿತ್ರದಲ್ಲಿ ಸಹ ತೋರಿಸ್ತಾರಲ್ವಾ ಭಕ್ತಿ ಮಾರ್ಗದಲ್ಲಿ. ಆದತ್ ಕಹಾಸೆ ನಿಕ್ಲಿ ಹೇ, ಇದನ್ನೇ ನೋಡಿ ಏನ್ ಮಾಡ್ತಾರೆ, ಆ ಸ್ತ್ರೀಯರನ್ನ ಆ ರೀತಿಯಾಗಿ ಸೇವೆ ಮಾಡಿಸ್ಕೊಳ್ತಾ ಇರ್ತಾರೆ. ಈ ಅಭ್ಯಾಸ ಕಲ್ತ್ಕೊಳ್ತಾರಲ್ವಾ. ಭಕ್ತಿ ಮಾರ್ಗ ಚಿತ್ರೋನ್ಸೆ, ಭಕ್ತಿ ಮಾರ್ಗದ ಚಿತ್ರಗಳಿಂದನೇ ಇವೆಲ್ಲ ಕಲ್ತ್ಕೊಂಡ್ಬಿಡ್ತಾರೆ. ಸತ್ಯುಗ್ ಮೇ ತೋ ಐಸಿ ಬಾತ್ ಹೋತಿ ನಹಿ ಹೇ, ಸತ್ಯದಲ್ಲಿ ಇಂತಹ ಮಾತುಗಳು ಇರುವುದೇ ಇಲ್ಲ. ನಾರಾಯಣ ಕಬಿ ಕೋಯಿ ತಕ್ತಾ ಹೇ ಕ್ಯಾ ಜೋ ಲಕ್ಷ್ಮಿ ಪಾವ್ ದಬಾಯಿಂಗೆ. ಸತ್ಯದಲ್ಲಿ ನಾರಾಯಣನಿಗೇನು ಸುಸ್ತಾಗೋದಿಲ್ಲ, ಲಕ್ಷ್ಮಿ ಕಾಲು ಒತ್ತುವಷ್ಟು ಸುಸ್ತಿನಿರುವುದಿಲ್ಲ. ಅಲ್ಲಿ ಸುಸ್ತಿನ ಮಾತೇ ಇಲ್ಲ, ಬೇಸರ ಅನ್ನುವಂತ ಮಾತೇ ಇಲ್ಲ. ಥಕಾವಟ್ ಕಿ ಬಾತ್ ಹಿ ಹೋ ನ ಸಕೆ, ಎತ್ತೋ ದುಃಖಿ ಬಾತ್ ಹೋ ಜಾತಿ ಹೇ. ಸುಸ್ತಾಯ್ತು, ಬೇಸರ ಆಯ್ತು ಅಂದ್ರೆ ಮತ್ತು ದುಃಖದ ಮಾತೆ ಆಯ್ತಲ್ಲ. ಸತ್ಯುಗ ಅಂದ್ರೆ ಸುಖಧಾಮ, ಸುಖದ ಜಗತ್ತು ಅಂದಮೇಲೆ ಅಲ್ಲಿ ಯಾವುದೇ ಪ್ರಕಾರದ ನೋವು ದುಃಖ ಇರುವುದೇ ಇಲ್ಲ. ವಹಾ ದುಃಖ ದರ್ದ್ ಕಹಾಸೆ ಆಯಾ, ಸುಖದ ಜಗತ್ತಿನಲ್ಲಿ ಸುಖಧಾಮದಲ್ಲಿ ದುಃಖ ನೋವು ಎಲ್ಲಿಂದ ಬರ್ತದೆ. ತಬ್ ಬಾಬಾನೇ ಫೋಟೋ ಸೆ ಲಕ್ಷ್ಮಿ ಕಾ ಚಿತ್ರ ಬಿ ಉಡಾ ದಿಯಾ. ಬ್ರಹ್ಮ ಬಾಬಾ ಇನ್ನು ಶಿವಬಾಬನ ಪ್ರವೇಶತೆ ಆಗೋಕ್ಕಿಂತ ಮೊದಲು ಅವರು ಭಕ್ತಿ ಮಾಡಬೇಕಾದ್ರೆ ಬ್ರಹ್ಮ ಬಾಬನಿಗೆ ಸಂಸ್ಕಾರ ನೋಡಿ ಎಷ್ಟು ಶ್ರೇಷ್ಠ ಇತ್ತು. ಲೌಕಿಕದಲ್ಲಿ ಅವರು ಲಕ್ಷ್ಮೀನಾರಾಯಣ ಚಿತ್ರದಲ್ಲಿ ಲಕ್ಷ್ಮಿ ಕಾಲು ಒತ್ತುದನ್ನ ನೋಡಿ ಬ್ರಹ್ಮಬಾಬನಿಗೆ ಸಹನೆ ಆಗಲಿಲ್ಲ. ಸ್ತ್ರೀಯರ ಬಗ್ಗೆ, ದೇವತೆಗಳ ಬಗ್ಗೆ ಬಹಳಷ್ಟು ಒಂದು ಆದ್ಯವಾದಂತಹ ಗೌರವ ಇಟ್ಟಂತವ್ರು ಬ್ರಹ್ಮ ಬಾಬಾ. ಕೊನೆಗೊಬ್ಬರ ಆರ್ಟಿಸ್ಟ್ ಅನ್ನ ಕರೆಸಿ ಲಕ್ಷ್ಮಿ ರೀತಿ ಕಾಲು ಒತ್ತೋದನ್ನ ತೆಗೆದು ಬಿಡಿ, ಅವ್ರ ದಾಸಿ ಅಲ್ಲ, ಅವ್ರ ಲಕ್ಷ್ಮಿ ಅಂತಂದ್ರೆ ಅವ್ರ ಸರ್ವಗುಣ ಸಂಪನ್ನ ದೇವತೆ ಅಂತ ಹೇಳಿ ನಾರಾಯಣನ ಪಕ್ಕದಲ್ಲಿ ನಿಲ್ಲಿಸಿ ಚಿತ್ರವನ್ನ ಬಿಡಿಸ್ಲಿಕ್ಕೆ ಹೇಳಿದ್ರು. ನಶಾತೋ ಚಡ್ತಾ ಹೇನ, ಚೋಟೆ ಪನ್ಸೆ ಹಿ ವೈರಾಗ್ಯ ಇರತ್ತ. ಬ್ರಹ್ಮ ಬಾಬನಿಗೆ ಎಷ್ಟು ಭಕ್ತಿ ಸಂಸ್ಕಾರ, ಚಿಕ್ಕವರಿದ್ದಾಗನೇ ಅಷ್ಟು ವೈರಾಗ್ಯ ಇತ್ತು. ಹಾಗಾಗಿ ಬಹಳಷ್ಟು ಭಕ್ತಿಯನ್ನ ಮಾಡಿದ್ರು. ತೋ ಬಾಬಾ ಯುಕ್ತಿ ಬಹುತ್ ಬತಾತೆ ಹೇ. ಇಲ್ಲಿ ಶಿವಬಾಬನು ಸಹ ಮಕ್ಕಳಿಗೆ ಎಷ್ಟು ಯುಕ್ತಿಯನ್ನ ತಿಳಿಸಿಕೊಡ್ತಾ ಇರ್ತಾರೆ. ತುಮ್ ಜಾನ್ತೆ ಹೋ ಹಮ್ ಏಕ್ ಬಾಪ್ ಕೆ ಬಚ್ಚೆ ಹೇ ತೋ ಆಪಸ್ ಮೇ ಭಾಯಿ ಬಹನ್ ಹೋ ಗಯೆ. ಈಗ ನಮಗೆ ಗೊತ್ತಿದೆ ನಾವೆಲ್ಲ ಒಬ್ಬ ತಂದೆ ಮಕ್ಕಳು ಅಂದಮೇಲೆ ಪರಸ್ಪರ ಸಹೋದರ ಸಹೋದರಿಯರು. ಒಬ್ಬ ತಂದೆಯಿಂದ ಆಸ್ತಿಯನ್ನು ಪಡಿತಾ ಇದ್ದೇವೆ. ಬಾಪ್ ಕೋ ಬುಲಾತೆ ಹಿ ಹೇ ಪತಿತ್ ದುನಿಯಾ ಮೇ. ಶಿವಬಾಬನನ್ನ ಕರೆಯುವುದು ಸಹ ಇಲ್ಲಿ ಪತಿತ ಜಗತ್ತಿನಲ್ಲಿ ಅಂದಮೇಲೆ ಈಗ ಶಿವಬಾಬಾ ಈ ಜಗತ್ತಿಗೆ ಬಂದಿದ್ದಾರೆ. ಹೇ ಪತಿತ್ ಪಾವನ್ ಸಬಿ ಸೀತಾಂ ಕೆ ರಾಮ್. ಭಕ್ತಿಯಲ್ಲಿ ಹೇಳ್ತಾರೆ ಹೇ ಪತಿತ ಪಾವನ. ಹಾಗಾದ್ರೆ ಶಿವಬಾಬಾ ಎಲ್ಲ ಆತ್ಮ ಸೀತೆಯರಿಗೆ ರಾಮ. ಆತ್ಮ ಸೀತೆಯರನ್ನ ಪಾವನ ಮಾಡುವುದಕ್ಕಾಗಿ ಶಿವಬಾಬಾ ಬಂದಿದ್ದಾರೆ. ಬಾಪ್ ಕೋ ಕಹಾ ಜಾತಾ ಹೇ ಟ್ರುತ್. ಪರಮಾತ್ಮ ಸತ್ಯ, ಗಾಡ್ ಇಸ್ ಟ್ರುತ್ ಅಂತ ಹೇಳ್ತಾರೆ. ಯಾಕೆ ಶಿವಬಾಬಾ ಸತ್ಯ? ಸತ್ಯ ಖಂಡವನ್ನ ಸ್ಥಾಪನೆ ಮಾಡುವಂತವ್ರು, ಸತ್ಯ ಜ್ಞಾನವನ್ನ ಕೊಡುವಂತವ್ರು, ಸತ್ಯ ಜೀವನದ ಮಾರ್ಗವನ್ನ ತಿಳಿಸುವಂತವ್ರು. ಹಾಗಾಗಿ ಬಾಬನಿಗೆ ಸತ್ಯ ಟ್ರುತ್ ಅಂತ ಹೇಳ್ತಾರೆ. ವಹಿ ಸಾರಿ ಸೃಷ್ಟಿಗೆ ಆದಿ ಮಧ್ಯ ಅಂತಿಕ ಸತ್ಯ ಜ್ಞಾನ ತುಮಕೋ ದೇತೆ ಹೇ. ಯಾಕೆ ಪರಮಾತ್ಮ ಸತ್ಯ? ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸತ್ಯ ಜ್ಞಾನವನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈಗ ಶಿವಬಾಬಾ ಏನಾಗಿದ್ದಾರೆ? ಜ್ಞಾನದ ಸಾಗರ. ಮಿಟೆ ಬಚ್ಚೋಂಕೋ ಹಿಮ್ಮತ್ ರಖ್ನಿ ಚಾಹೆ. ಇವತ್ತು ಬಾಬಾ ವಿಶೇಷವಾಗಿ ತಿಳಿಸ್ತಾರೆ, ಮಧುರಾತಿ ಮಧುರ ಮಕ್ಕಳು ತಮಗೆ ಧೈರ್ಯ ಇರಬೇಕು. ಹಮ್ಕೋ ಬಾಬಾಕ್ಕೆ ಶ್ರೀಮತ್ ಪರ್ ಚಲ್ನಾ ಹೇ. ನಾವೀಗ ತಂದೆಯ ಶ್ರೀಮತದ ಅನುಸಾರವಾಗಿ ನಡಿಬೇಕು. ಬೇಹದ್ ಕಾ ಬಾಪ್ ಬೇಹದ್ ಕಿ ರಚನಾ ಕೋ ಸ್ವರ್ಗ ಕಾ ಮಾಲಿಕ್ ಬನಾತೆ ಹೇ. ಬೇಹದ್ದಿನ ತಂದೆ ಮಕ್ಕಳನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಅಂದಮೇಲೆ ಪೂರ್ಣ ಪುರುಷಾರ್ಥ ಮಾಡಿ ಪೂರ್ಣ ಆಸ್ತಿಯನ್ನ ಪಡಿಬೇಕು. ವಾರಿಜಾನ ಹೇ, ಒಬ್ಬ ತಂದೆಗೆ ಅರ್ಪಣೆ ಆಗ್ಬೇಕು. तुम उनको अपना वारिस बनाएंगे तो वो तुमको 21 जन्मों के लिए वर्षा देंगे. ಶಿವಬಾಬನನ್ನ ಯಾರು ಈ ಸಂಗಮಯುಗದಲ್ಲಿ ವಾರಸುದಾರ ಮಾಡಿಕೊಡ್ತಾರೆ ಅವರನ್ನ ಬಾಬಾ 21 ಜನ್ಮಕ್ಕಾಗಿ ಮಾಲೀಕರನ್ನಾಗಿ ಮಾಡ್ತಾರೆ. ಶಿವಬಾಬಾ ಅವರನ್ನ ವಾರಸುದಾರ ಮಾಡ್ತಾರೆ. 21 ಜನ್ಮಕ್ಕಾಗಿ ಆಸ್ತಿಯನ್ನ ಕೊಡ್ತಾರೆ. ಬಾಪ್ ಬಚ್ಚೆ ಕಿ ಉಪರ್ ವಾರಿ ಚಾತೆ ಹೇ. ಲೌಕಿಕದಲ್ಲಿ ಸಹ ತಂದೆ ಎಲ್ಲಾ ಸಂಪಾದನೆ ಮಾಡಿ ಯಾರಿಗೆ ಅರ್ಪಣೆ ಮಾಡಿಬಿಡ್ತಾರೆ? ಮಕ್ಕಳಿಗೆ. ಅಂದಮೇಲೆ ಮಕ್ಕಳಿಗೆ ಬಲಿಹಾರಿಯಾದಂತೆ. ಹಾಗೆ ಶಿವಬಾಬನು ಸಹ ನೀವು ಈ ಒಂದು ಜನ್ಮ ಶಿವಬಾಬನಿಗೆ ಅರ್ಪಣೆಯಾಗಿ ಬಾಬಾ 21 ಜನ್ಮಕ್ಕಾಗಿ ತಮ್ಮ ಎಲ್ಲಾ ಆಸ್ತಿಯನ್ನ ಮಕ್ಕಳಿಗೆ ಕೊಟ್ಬಿಡ್ತಾರೆ. ಬಚ್ಚೆ ಕಹತೆ ಹೇ ಬಾಬಾ ಯತನ್ ಮನ್ ಧನ್ ಸಬ್ ಆಪ್ಕಾ ಹೇ. ಮಕ್ಕಳು ಸಹ ಹೇಳ್ತಾರೆ ನಿಶ್ಚಯ ಬುದ್ಧಿಯಲ್ಲಿ, ಬಾಬಾ ಈ ತನು ಮನ ಧನ ಎಲ್ಲವೂ ಸಹ ನಿಮ್ಮದೇ. ಅಬ್ ಬಾಪ್ ಬಿ ಹೋ, ಆಪ್ ಬಾಪ್ ಬಿ ಹೋ ತೋ ಬಚ್ಚಾ ಬಿ ಹೋ.
ಶಿವಬಾಬಾ ತಂದೆನೂ ಆಗಿದ್ದಾರೆ, ಮತ್ತೆ ವಾರಸುದಾರನೂ ಆಗಿದ್ದಾರೆ. ಕೆಲವು ಮಕ್ಕಳೇನ್ ಮಾಡ್ತಾರೆ, ಬಾಬಾ ಎಲ್ಲವೂ ನಿನ್ನದೇ ಅಂತ ತಂದೆಗೆ ಬಲಿಹಾರಿ ಆಗ್ಬಿಡ್ತಾರೆ. ಗಾತಿ ಬಿಹೆ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ. ಭಕ್ತಿಯಲ್ಲಿ ಹಾಡ್ತಾರೆ, ನೀನೇ ತಂದೆ, ನೀನೇ ಮಾತಾ ಪಿತಾ ಬಂಧು ಸಖ. ಇದು ಒಬ್ಬರದೇ ಮಹಿಮೆ ಅಲ್ವಾ? ಎಂಥ ಶ್ರೇಷ್ಠ ಮಹಿಮೆ. ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು. ಅನೇಕರಿಗೆ ನೀನು ಅಂತ ಹೇಳಿಲ್ಲ, ಒಬ್ಬರಿಗೇ ನೀನೇ ತಂದೆ ತಾಯಿ. ಎಂಥ ಶ್ರೇಷ್ಠವಾದಂತಹ ಮಹಿಮೆ. ಉನ್ಕೋ ಕಹಾ ಹಿ ಜಾತಾ ಹೇ. ಇನ್ನೂ ಅನೇಕ ಮಹಿಮೆಗಳಿವೆ. ಏನಂತ ಹೇಳಲಾಗ್ತದೆ ಶಿವಬಾಬನಿಗೆ? ಸರ್ವರ ದುಃಖಹರ್ತ, ಸುಖಕರ್ತ, ಸುಖವನ್ನ ಕೊಡುವಂತವರು. ಸತ್ಯಯುಗದಲ್ಲಿ ಪಂಚತತ್ವಗಳು ಸಹ ಸುಖವನ್ನೇ ಕೊಡುತ್ತವೆ. ಕಲಿಯುಗದಲ್ಲಿ ಪಂಚತತ್ವಗಳು ತಮೋಪ್ರಧಾನ ಆಗಿರುವ ಕಾರಣ ಪ್ರತಿ ತತ್ವದಿಂದಲೂ ಸಹ ದುಃಖ ಇದೆ. ಆದರೆ ಸತ್ಯಯುಗದಲ್ಲಿ ಇರುವುದೇ ಸುಖ. ಇದು ಡ್ರಾಮಾ, ಇದು ಸೃಷ್ಟಿ ನಾಟಕ ಮಾಡಲ್ಪಟ್ಟಿದೆ. ನಮಗೆ ಗೊತ್ತಿದೆ 5000 ವರ್ಷದ ಮೊದಲಿನಂತೆ ಮತ್ತೆ ಪುನಃ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ. ಅಂದಮೇಲೆ ಪುನಃ ಸ್ಥಾಪನೆ ಆಗ್ತಾ ಇದೆ, ಪುನಃ ಸ್ವರ್ಗ ಬರ್ತಾ ಇದೆ ಅಂತ ವಿಚಾರ ಗೊತ್ತಾದಾಗ ಬಚ್ಚೋಂಕೋ ಸದೈವ್ ಖುಷಿ ಮೇ ರಹನಾ ಚಾಹಿಯೇ. ಮುಂದೇನಾಗ್ತಾ ಇದೆ ಅನ್ನುವಂಥ ಖುಷಿಯ ಸಮಾಚಾರ ಗೊತ್ತಾಗಿದೆ. ಮಕ್ಕಳಿಗೆ ಸದಾ ಖುಷಿ ಇರಬೇಕು. ಭಗವಾನ್ ನೇ ತುಮಕೋ ಅಡಾಪ್ಟ್ ಕಿಯಾ ಹೈ, ಫಿರ್ ತುಮ್ ಬಚ್ಚೋಂ ಕೋ ಬಾಪ್ ಶೃಂಗಾರ್ತೆ ಭಿ ಹೈ, ಪಡಾತೆ ಭಿ ಹೈ. ಭಗವಂತ ಸ್ವಯಂ ಬಂದು ನಮ್ಮನ್ನ ದತ್ತು ತಗೊಂಡಿದ್ದಾರೆ, ನಮ್ಮನ್ನ ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ಎಷ್ಟು ಬಾಬಾ ಜ್ಞಾನ ಗುಣ ಶಕ್ತಿಗಳಿಂದ ಶೃಂಗಾರ ಮಾಡ್ತಾ ಇದ್ದಾರೆ, ಶಿಕ್ಷಣವನ್ನ ಓದಿಸ್ತಾ ಇದ್ದಾರೆ. ಅಂದಮೇಲೆ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. अच्छा, मीठे मीठे स्कलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಇವತ್ತಿನ ಧಾರಣೆ, सदा बाप समान बनने की हिम्मत रखनी है. बाप पर पूरा वारी जाना है. ಸದಾ ತಂದೆಯ ಸಮಾನರಾಗುವ ಸಾಹಸವನ್ನಿಡಬೇಕು. ತಂದೆಗೆ ಪೂರ್ಣ ಬಲಿಹಾರಿಯಾಗಬೇಕು. ಎರಡನೇದು, ಕಿಸಿ ಬಿ ಬಾತ್ ಮೇ ಡರ್ನಾ ನಹೀ ಹೈ, ಪವಿತ್ರ ಜರೂರ್ ಬನ್ನ ಹೈ. ಯಾವುದೇ ಮಾತಿನಲ್ಲಿ ಹೆದರಬಾರದು, ಅವಶ್ಯವಾಗಿ ಪವಿತ್ರರಾಗಬೇಕು. वरदान, सदा रहम और कल्याण की दृष्टि से विश्व की सेवा करने वाले विश्व परिवर्तक भव. ಸದಾ ದಯೆ ಮತ್ತು ಕಲ್ಯಾಣದ ದೃಷ್ಟಿಯಿಂದ ವಿಶ್ವದ ಸೇವೆ ಮಾಡುವಂತಹ ವಿಶ್ವ ಪರಿವರ್ತಕ ಭವ, ವಿಶ್ವ ಪರಿವರ್ತಕ ಆಗಿರಿ. विश्व परिवर्तक व विश्व सेवादारी आत्मों का मुख्य लक्षण है. ಬಾಬಾ ಇದರ ವಿಸ್ತಾರ ಹೇಳ್ತಾರೆ. ವಿಶ್ವ ಪರಿವರ್ತಕ ಅಥವಾ ವಿಶ್ವ ಸೇವಾದಾರಿ ಆತ್ಮಗಳ ಮುಖ್ಯ ಲಕ್ಷಣ ಯಾವುದು? अपने रहम और कल्याण की दृष्टि द्वारा विश्व को संपन्न व सुखी बनाना. ತಮ್ಮ ದಯಾ ಮತ್ತು ಕಲ್ಯಾಣದ ದೃಷ್ಟಿಯ ಮೂಲಕ ವಿಶ್ವವನ್ನ ಸಂಪನ್ನ ಮಾಡುವಂತವರು, ಸುಖಿಯನ್ನಾಗಿ ಮಾಡುವಂತವರು ಅವರೇ ವಿಶ್ವ ಪರಿವರ್ತಕರು ಅಥವಾ ವಿಶ್ವ ಸೇವಾದಾರಿ ಆತ್ಮಗಳು. जो अप्राप्त वस्तु हैं, ईश्वरीय सुख शांति और ज्ञान के धन से सर्व शक्तियों से सर्व आत्माओं को भिखारी से अधिकारी बनाना. ಯಾವುದು ಅಪ್ರಾಪ್ತಿ ವಸ್ತು ಇದೆ, ಈಶ್ವರೀಯ ಸುಖ ಶಾಂತಿ ಜ್ಞಾನ ಧನದಿಂದ ಇವತ್ತು ಜಗತ್ತಿನಲ್ಲಿ ಬಡತನ ಆಗ್ಬಿಟ್ಟಿದೆ. ಈಶ್ವರೀಯ ಸುಖ ಗೊತ್ತಿಲ್ಲ, ಶಾಂತಿ ಗೊತ್ತಿಲ್ಲ, ಜ್ಞಾನದ ಧನ ಸಿಗ್ತಾ ಇಲ್ಲ. ಸರ್ವ ಶಕ್ತಿಗಳಿಂದ ಸರ್ವ ಆತ್ಮರನ್ನು ಸಹ ಅಧಿಕಾರಿಯನ್ನಾಗಿ ಮಾಡುವಂತವರೇ ವಿಶ್ವ ಪರಿವರ್ತಕರು. ऐसे सेवादारी अपना हर सेकेंड बोल और कर्म. ಇಂತಹ ವಿಶ್ವ ಸೇವಾದಾರಿ ಮಕ್ಕಳು ಅವರು ತಮ್ಮ ಪ್ರತಿ ಕ್ಷಣ ಪ್ರತಿ ಮಾತು ಪ್ರತಿ ಕರ್ಮ ಸಂಬಂಧ ಸಂಪರ್ಕ ಸೇವೆಯಲ್ಲಿ ಇರ್ತಾರೆ. उनके देखने चलने खाने सब में सेवा समाई हुई रहती है. ವಿಶ್ವ ಪರಿವರ್ತಕ ಆತ್ಮರ ನೋಟ ನಡೆ ಊಟ ಎಲ್ಲದರಲ್ಲಿಯೂ ಸಹ ಸೇವೆಯೇ ಸಮಾವೇಶ ಆಗಿರುತ್ತದೆ. स्लोगन, मान शान का त्याग कर अपने समय को बेहद सेवा में सफल करना ही परोपकारी बनना है. ಮಾನ್ಯತೆ ಪ್ರತಿಷ್ಠೆಯ ತ್ಯಾಗ ಮಾಡಿ ತಮ್ಮ ಸಮಯವನ್ನು ಬೇಹದ್ದಿನ ಸೇವೆಯಲ್ಲಿ ಸಫಲ ಮಾಡುವುದೇ ಪರೋಪಕಾರಿಯಾಗುವುದು ಆಗಿದೆ. ಭಗವಾನ್ ವಾಚ है कि तुम मेरे द्वारा परम अर्थ को जानने से मेरे परम पद को प्राप्त करेंगे. ಭಗವಾನ್ ವಾಚಾಗಿದೆ, ನೀವು ನನ್ನ ಮುಖಾಂತರ ಪರಮ ಅರ್ಥವನ್ನು ತಿಳಿದು ನನ್ನ ಪರಮ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಅಂದ್ರೆ ಅರ್ಥ ಏನು? ಪರಮಾರ್ಥಕೋ ಜಾನ್ನೆ ಸೆ ವ್ಯವಹಾರ ಸಿದ್ಧ ಹೋ ಜಾತಾ ಹೈ. ಪರಮಾರ್ಥವನ್ನು ತಿಳಿಯುವುದರಿಂದ ವ್ಯವಹಾರ ಸಿದ್ಧ ಆಗ್ಬಿಡ್ತದೆ. ದೇಖೋ ದೇವತಾओं के आगे ಪ್ರಕೃತಿ ತೋ ಚರಣೋं की दासी होकर रहती है. ಈಗ ನೋಡಿ, ದೇವತೆಗಳ ಸಮ್ಮುಖದಲ್ಲಿ
ಪ್ರಕೃತಿಯೂ ಸಹ ಅವರ ಚರಣಗಳ ದಾಸಿಯಾಗ್ಬಿಡುತ್ತದೆ. ये 5 तत्व सुख स्वरूप बन मन इच्छित ಸೇವಾ करते हैं. ಪವಿತ್ರ ದೇವತೆಗಳ ಸಮ್ಮುಖದಲ್ಲಿ ಈ ಪಂಚತತ್ವಗಳು ಸಹ ಸುಖ ಸ್ವರೂಪ ಆಗಿ ಮನ ಇಚ್ಛಿತ ಸೇವೆಯನ್ನ, ಯಾರಿಗೆ ಏನೇ ಸಂಕಲ್ಪ ಬಂದರೂ ಆ ಮನ ಇಚ್ಛಿತ ಸೇವೆಯನ್ನ ಮಾಡ್ತವೆ. इस समय देखो मन इच्छित सुख न मिलने के कारण मनुष्य को दुख अशांति प्राप्त होती रहती है. ಮನುಷ್ಯ ಇಷ್ಟೆಲ್ಲಾ ಇಚ್ಛೆ ಪಡ್ತಾನೆ, ಅವನಿಗೆ ಮನಸ್ಸಿಗೆ ಇಚ್ಛೆ ಬರುವಂತಹ ಯಾವುದೇ ಪ್ರಾಪ್ತಿ ಸಿಗ್ತಾ ಇಲ್ಲ. ಸುಖ ಸಿಗದೇ ಇರುವ ಕಾರಣ ಎಷ್ಟು ದುಃಖಿ ಆಗ್ತಾ ಇದ್ದಾನೆ, ಅಶಾಂತಿ ಪ್ರಾಪ್ತಿ ಆಗ್ತಾ ಇದೆ. ಈ ಕಲಿಯುಗಿ ಜಗತ್ತಿನಲ್ಲಿ ಸತ್ಯದಲ್ಲಿ ಈ ಪ್ರಕೃತಿ ಬಹಳಷ್ಟು ಸುಖವನ್ನ ಕೊಡ್ತದೆ. देखो देवताओं के जड़ चित्रों पर भी इतने हीरे जवाहरात लगाते हैं. ದೇವತೆಗಳ ಮೂರ್ತಿಗೂ ಸಹ ಚಿನ್ನ ವಜ್ರ ವೈಡೂರ್ಯಗಳನ್ನೆಲ್ಲ ಹಾಕ್ತಾರಲ್ವಾ, ಅಲಂಕಾರ ಮಾಡ್ತಾರೆ. ತೋ ಜಬ್ ಚೈತನ್ಯವೇ ಬರೀ ಜಡ ಮೂರ್ತಿಯನ್ನ ಕಲ್ಲು ಮೂರ್ತಿಗೆನೆ ಎಷ್ಟು ಸುಂದರವಾದಂತ ಅಲಂಕಾರ ಮಾಡ್ತಾರೆ ಅಂದಮೇಲೆ ಚೈತನ್ಯದಲ್ಲಿ ಇದ್ದಾಗ ಪ್ರತ್ಯಕ್ಷ ಹೋಂಗೆ ತೋ ಉಸ್ ಸಮಯ ಕಿತ್ನೆ ವೈಭವ ಹೋಂಗೆ. ಸತ್ಯದಲ್ಲಿ ಚೈತನ್ಯ ದೇವತೆಗಳಿದ್ರು ಅವಾಗೆಷ್ಟು ವೈಭವ ಇದ್ದಿರಬಹುದು. इस समय मनुष्य भूख मरते हैं और जड़ चित्रों पर करोड़ों रुपयों खर्च कर रहे हैं. ಎಷ್ಟು ಇವತ್ತು ಮನುಷ್ಯರು ಜಡಚಿತ್ರ ಭಕ್ತಿ ಮಾರ್ಗದಲ್ಲಿ ಕೋಟ್ಯಾಂತರ ರೂಪಾಯಿ ಏನ್ ಮಾಡ್ತಾರೆ, ಖರ್ಚು ಮಾಡ್ತಾ ಇದ್ದಾರೆ. तो ये क्या फर्क है? जरूर उन्होंने ऐसे ಶ್ರೇಷ್ಠ ಕರ್ಮ किए हैं. ಅಷ್ಟು ವೈಭವ, ಅಷ್ಟು ಅಲಂಕಾರ, ಅಷ್ಟು ವಿಜೃಂಭಣೆ ಯಾಕೆ ಪೂಜೆ ಮಾಡ್ತಾರೆ? ಜಡಮೂರ್ತಿಯನ್ನೇ ಎಷ್ಟು ವೈಭವದಿಂದ ಪೂಜೆ ಮಾಡಬೇಕಾದ್ರೆ ಆ ದೇವತೆಗಳು ಚೈತನ್ಯದಲ್ಲಿ ಹೇಗಿದ್ರು? ಅಂತಹ ಶ್ರೇಷ್ಠ ಕರ್ಮ ಮಾಡಿದ್ದಕ್ಕೇನೆ ಅಂತ ಪದವಿ ಸಿಕ್ಕಿದೆ ಅಲ್ವಾ. ಶ್ರೇಷ್ಠ ಕರ್ಮ ಕಿಯೇ ಹೇ ತಬಿ ತೋ ಉನ್ಹೋಂಗೆ ಯಾದಗಾರ್ ಬನೆ ಹುಯಿ ಹೇ. ಸಂಗಮಯುಗದಲ್ಲಿ ಶ್ರೇಷ್ಠ ಕರ್ಮ ಮಾಡಿರುವ ಕಾರಣ ಸತ್ಯದಲ್ಲಿ ಅಂತಹ ಶ್ರೇಷ್ಠ ಪದವಿ ಇದೆ. ಭಕ್ತಿಯಲ್ಲೂ ಸಹ ಎಷ್ಟು ಯಾದಗಾರ್, ಎಷ್ಟು ಸ್ಮರಣಾರ್ಥ ಇದೆ, ಎಷ್ಟು ಪೂಜೆ ಮಾಡ್ತಾರೆ. ಉನ್ಕಾ ಪೂಜನ್ ಬಿ ಕಿತ್ನಿ ಹೋತಿ ಹೇ. ಭಕ್ತಿಯಲ್ಲಿ ಎಷ್ಟು ಪೂಜಿಸಲ್ಪಡ್ತಾರೆ, ಎಷ್ಟು ಪೂಜೆ ನಡೀತದೆ. ವ ನಿರ್ವಿಕಾರಿ ಪ್ರವೃತ್ತಿ ಮೇ ರಹತೆ ಬಿ ಕಮಲ್ ಫುಲ್ ಸಮಾನ್ ಅವಸ್ಥಾ ಮೇತೆ. ಸತ್ಯಯುಗದಲ್ಲಿ ಸಹ ಪ್ರವೃತ್ತಿ ಮಾರ್ಗ ಇದೆ, ಗೃಹಸ್ಥ ಜೀವನ ಇದೆ, ಗೃಹಸ್ಥ ಧರ್ಮ ಇದೆ. ಆದರೆ ಕಮಲ ಪುಷ್ಪ ಸಮಾನ ಪವಿತ್ರ ಗೃಹಸ್ಥ ಜೀವನ. ನಿರ್ವಿಕಾರಿ ಪ್ರವೃತ್ತಿ ಇರುವ ಕಾರಣ ಅವರು ಕಮಲ ಪುಷ್ಪ ಸಮಾನ ಅವಸ್ಥೆಯಲ್ಲಿರ್ತಾರೆ ಸತ್ಯಯುಗದಲ್ಲಿ. ಪರಂತು अब वो निर्विकारी प्रवृत्ति के बदले विकारी प्रवृत्ति में चले गए हैं, जिस कारण सभी परमार्थ को भूल व्यवहार के तरफ लग गए हैं. ಈಗ ಆತ್ಮ ನಿರ್ವಿಕಾರಿ ಇದ್ದದ್ದು ವಿಕಾರಿ ಪ್ರವೃತ್ತಿಯಲ್ಲಿ ಬಂದಿರುವ ಕಾರಣ ಪರಮಾರ್ಥವನ್ನ ಮರೆತು ವ್ಯವಹಾರದ ಕಡೆ ತೊಡಗಿಬಿಟ್ಟಿದ್ದಾರೆ. ಇಸ್ಲಿಯೇ ರಿಸಲ್ಟ್ ಉಲ್ಟಿ ಜಾತಿ ಹೈ. ಹಾಗಾಗಿ ಪರಿಣಾಮನೂ ಸಹ ಉಲ್ಟಾ ಆಗ್ಬಿಟ್ಟಿದೆ. ಅಬ್ ಅಪ್ನೆ ಕೋ ಸ್ವಯಂ ಪರಮಾತ್ಮ ಆಯೇ ವಿಕಾರಿ ಪ್ರವೃತ್ತಿ ಸೆ ನಿಕಾಲ್ ನಿರ್ವಿಕಾರಿ ಪ್ರವೃತ್ತಿ ಸಿಕ್ಕಾತೆ ಹೈ. ಈಗ ಸ್ವಯಂ ಪರಮಾತ್ಮನೇ ಬಂದು ವಿಕಾರಿ ಪ್ರವೃತ್ತಿಯಿಂದ ಬಿಡಿಸಿ ನಿರ್ವಿಕಾರಿ ಪ್ರವೃತ್ತಿಯ ಮಾರ್ಗವನ್ನು ಕಲಿಸಿಕೊಡ್ತಾ ಇದ್ದಾರೆ. ಜಿಸ್ಸೆ ಅಪ್ನಿ ಜೀವನ ಸದಾ ಕೆ ಲಿಯೇ ಸುಖಿ ಬಂತಿ ಹೈ. ಇದರಿಂದ ಮತ್ತೆ ಪುನಃ ನಮ್ಮ ಜೀವನ ಸದಾ ಕಾಲಕ್ಕಾಗಿ ಸುಖಿ ಆಗ್ಬಿಡುತ್ತದೆ. ಇಸ್ಲಿಯೇ ಪಹಲೆ ಚಾಹಿಯೇ ಪರಮಾರ್ಥ ಬಾದ್ ಮೇ ವ್ಯವಹಾರ. ಅದಕ್ಕಾಗಿ ಮೊದಲು ಬೇಕು ಪರಮಾರ್ಥ, ನಂತರ ವ್ಯವಹಾರ. परमार्थ में रहने से व्यवहार ऑटोमेटिकली सिद्ध हो जाती है. ಪರಮಾರ್ಥದಲ್ಲಿ ಇರುವುದರಿಂದ ವ್ಯವಹಾರ ಆಟೋಮೆಟಿಕ್ ಆಗಿ ಸಿದ್ಧ ಆಗ್ತದೆ, ಸಫಲ ಆಗ್ತದೆ, ಸಫಲತೆ ಪ್ರಾಪ್ತಿ ಆಗ್ತದೆ. ಓಂ ಶಾಂತಿ. ಭ್ರುಕುಟಿಯ ಮಧ್ಯದಲ್ಲಿ ಮನ ಬುದ್ಧಿಯನ್ನ ಕೇಂದ್ರಿತ ಮಾಡಿ ನಾನೊಂದು ಆತ್ಮಬಿಂದು, ಪ್ರಕಾಶ ಸ್ವರೂಪ, ಎಲ್ಲ ಸೂಕ್ಷ್ಮ ಸ್ಥೂಲ ಕರ್ಮ ಇಂದ್ರಿಯಗಳನ್ನು ಸಮಾವೇಶ ಮಾಡಿಕೊಳ್ಳಿ. ಎಲ್ಲದರಿಂದ ಮನಸ್ಸು ಭಿನ್ನವಾಗಿರಲಿ. ಮನಸ್ಸನ್ನು ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಮಾಡುತ್ತಾ ಶುದ್ಧ ಸಂಕಲ್ಪ ಸ್ವಯಂನ ಪ್ರತಿಯಾಗಿರಲಿ. ದಿವ್ಯ ಬುದ್ಧಿಯಿಂದ, ಜ್ಞಾನಯುಕ್ತವಾಗಿರುವ ಬುದ್ಧಿಯಿಂದ ಸ್ವಯಂವನ್ನು ಶುದ್ಧ ಸ್ವರೂಪದಲ್ಲಿ ನೋಡಿ.
ನಾನು ಮಾಸ್ಟರ್ ಜ್ಞಾನ ಸೂರ್ಯ. ನನಾತ್ಮ ಜ್ಞಾನ ಸೂರ್ಯ ಪರಮಾತ್ಮನ ಸಂತಾನನಾಗಿದ್ದೇನೆ. ನನಾತ್ಮ ಜ್ಯೋತಿ ನನ್ನ ಅನಾದಿ ಸಂಸ್ಕಾರದಲ್ಲಿ ಸ್ಥಿತನಾಗಿದ್ದೇನೆ. ಅಂದರೆ ಪರಮಧಾಮ ಶಾಂತಿಯ ಧಾಮದಲ್ಲಿ ಮೂಲ ಸಂಸ್ಕಾರದಲ್ಲಿ ಸ್ಥಿತನಾಗಿದ್ದೇನೆ. ಅನಾದಿ ಸಂಸ್ಕಾರ, ಶಾಂತಿ, ಪವಿತ್ರತೆ. ಶುದ್ಧತೆ, ನಿರ್ಮಲತೆಯಾಗಿದೆ. ದಿವ್ಯ ಬುದ್ಧಿಯಿಂದ ಸ್ವಯಂನ ಸತ್ಯ ಸ್ವರೂಪವನ್ನು ನೋಡುತ್ತಿದ್ದೇನೆ. ದಿವ್ಯ ಪ್ರಕಾಶದ ಪ್ರಭಾಮಂಡಲದಲ್ಲಿ ನನಾತ್ಮ ಹೊಳೆಯುತ್ತಿರುವಂತಹ ನಕ್ಷತ್ರ, ಪ್ರಕಾಶಮಯ ಜ್ಯೋತಿ. ಸತ್ಯ ಜ್ಞಾನದ ಅರಿವನ್ನು ಮಾಡಿಕೊಂಡಿರುವ ನನಾತ್ಮ ಈಗ ಸಶಕ್ತವಾಗಿರುವ ಜ್ಯೋತಿ. ಮನಸ್ಸಿನ ಗತಿ ಧೈರ್ಯಶಾಲಿಯಾಗಿದೆ. ನನಾತ್ಮ ಪಕ್ಷಿ ಈಗ ಕೆಲವು ಕ್ಷಣ ಕಾಲ ಪರಮಧಾಮದಲ್ಲಿ ಜ್ಞಾನ ಸೂರ್ಯ ಪರಮಾತ್ಮ ಶಿವ ತಂದೆಯ ಸಮ್ಮುಖದಲ್ಲಿ ಪರಂಜ್ಯೋತಿ ಸ್ವರೂಪನ ದಿವ್ಯ ಶಕ್ತಿ ಸ್ವರೂಪವನ್ನು ನೋಡುತ್ತಿದ್ದೇನೆ. ನಾನು ಅಶರೀರಿ ಆತ್ಮ ತಂದೆಯ ಸಮ್ಮುಖದಲ್ಲಿ ನನ್ನ ಅನಾದಿ ಸತೋಗುಣಿ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಈ ಶಾಂತಿಯ ಸ್ಥಿತಿಯಲ್ಲಿ ಎಂತಹ ಪ್ರಸನ್ನತೆ ಸಮಾವೇಶವಾಗಿದೆ. ಈ ಶಾಂತಮಯ ಸ್ಥಿತಿಯಲ್ಲಿ ಸರ್ವಶಕ್ತಿಗಳು ಸಮಾವೇಶ ಆಗಿವೆ. ಸರ್ವಶಕ್ತಿವಂತ ಸರ್ವಗುಣಗಳ ಸಾಗರ ತಂದೆಯ ಸಮ್ಮುಖದಲ್ಲಿ ನನಾತ್ಮ ಸರ್ವಶಕ್ತಿಗಳಿಂದ ಸಮರ್ಥನಾಗಿದ್ದೇನೆ. ಎಂತಹ ಪರಮಾನಂದದ ಅನುಭವ. ಈ ಶ್ರೇಷ್ಠ ದಿವ್ಯವಾಗಿರುವಂತಹ ಶಿವ ತಂದೆಯ ಸಂಘದಲ್ಲಿ ಸರ್ವಪ್ರಾಪ್ತಿಗಳಿಂದ ಸಂಪನ್ನನಾಗಿ ಅಪಾರವಾದ ಶಾಂತಿ ಪವಿತ್ರತೆಯ ಅನುಭೂತಿಯನ್ನ ಮಾಡುತ್ತಾ ಪುನಃ ಕರ್ಮಕ್ಷೇತ್ರಕ್ಕೆ ಮರಳಿ ಬರುತ್ತಿದ್ದೇನೆ. ಅಂತರಂಗದಲ್ಲಿ ಸೈಲೆನ್ಸ್ ಪವರ್, ಶಾಂತಿಯ ಶಕ್ತಿಯು ಸಂಪೂರ್ಣ ಪ್ರಾಪ್ತಿಯಾಗಿದೆ. ಶಾಂತಿ ಶಾಂತಿ. ಓಂ ಶಾಂತಿ.
ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಹಾಡುವೆ ನಾನು ಮನದಿಂದ, ತುಂಬಿದೆ ಮನದಲ್ಲಿ ಆನಂದ. ಹಾಡುವೆ ನಾನು ಮನದಿಂದ, ತುಂಬಿದೆ ಮನದಲ್ಲಿ ಆನಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ನುಡಿಸಿಹೆ ಮುರಳಿಯ ಮುದದಿಂದ, ಆಲಿಸಿಹೆ ನಾನು ನಿನ್ನ ಕಂದ. ನುಡಿಸಿಹೆ ಮುರಳಿಯ ಮುದದಿಂದ, ಆಲಿಸಿಹೆ ನಾನು ನಿನ್ನ ಕಂದ. ನಲಿಯುತ್ತಿಹೆ ನಾ ಸಂತಸದಿಂದ, ನಲಿಯುತ್ತಿಹೆ ನಾ ಸಂತಸದಿಂದ. ಪಡೆದಿಹೆ ಅತೀಂದ್ರಿಯಾನಂದ, ಪಡೆದಿಹೆ ಅತೀಂದ್ರಿಯಾನಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಮುರಳಿಯ ಕೇಳುತ್ತ ಕ್ಷಣ ಕ್ಷಣ ಆದೆನು ಅದರಲ್ಲಿ ತಲ್ಲೀನ. ಮುರಳಿಯ ಕೇಳುತ್ತ ಕ್ಷಣ ಕ್ಷಣ ಆದೆನು ಅದರಲ್ಲಿ ತಲ್ಲೀನ. ಆಗಿದೆ ಮೈ ಮನ ರೋಮಾಂಚನ, ಆಗಿದೆ ಮೈ ಮನ ರೋಮಾಂಚನ. ಶೃಂಗಾರವಾಯಿತು ಜೀವನ, ಶೃಂಗಾರವಾಯಿತು ಜೀವನ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಹಾಡುವೆ ನಾನು ಮನದಿಂದ, ತುಂಬಿದೆ ಮನದಲ್ಲಿ ಆನಂದ. ಹಾಡುವೆ ನಾನು ಮನದಿಂದ, ತುಂಬಿದೆ ಮನದಲ್ಲಿ ಆನಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.